ಇಡೀ ಜಗತ್ತು ಆ ದೇವರಲ್ಲಿ ಇದನ್ ಕೊಡು ಅದನ್ ಕೊಡು ಇನ್ನಷ್ಟು ಕೊಡು ಮತ್ತಷ್ಟು ಕೊಡು ಅಂತ ಪ್ರಾರ್ಥನೆ ಮೇಲೆ ಪ್ರಾರ್ಥನೆ ಸಲ್ಲಿಸ್ತಾನೆ ಇರ್ತಾರೆ. ಆದರೆ ನೀವು ಮಾತ್ರ ದೇವರಲ್ಲಿ ಏನು ಕೇಳೋದಿಲ್ವಲ್ಲ. ಮಿಸ್ಟರ್ ವೆಂಕಟರಾಮ್, ಸುಂದರವಾದಿ ಪ್ರಪಂಚ ಸೃಷ್ಟಿ ಮಾಡಿ ಅದನ್ನ ನೋಡಿ ಆನಂದ ಪಡೋ ದೃಷ್ಟಿ ಕೊಟ್ಟ ಆ ದೇವ್ರನ್ನ ಅಪ್ಪ ನಂಗೆ ಅದ್ ಕೊಡು ನಂಗೆ ಇದ್ ಕೊಡು ಅಂತ ಕೇಳಿ ತೊಂದರೆ ಮಾಡಬಾರ್ದು. ಆ ದೇವ್ರು ನಿಮಗೇನು ಕಡಿಮೆ ಮಾಡಿಲ್ಲ. ಆದ್ರೆ ಕೊನೆಗಾಲದಲ್ಲಿ ಆಸರೆ ಆಗಿರೋದಕ್ಕೆ ಒಬ್ಬ ವಾರಸದಾರನ ಕೊಟ್ಟಿದ್ರೆ. ವೆಂಕಟರಾಮ್, ಕಡೆಗಾಲಕ್ಕೆ ನಮ್ಮ ಮಕ್ಕಳೇ ಆಗ್ಬೇಕು ಅಂತಿಲ್ಲ. ಅನಾಥಾಶ್ರಮದಲ್ಲಿ ಎಷ್ಟೋ ಮಕ್ಕಳಿದ್ದಾರೆ. ಅವರೇ ಹುಡುಗನ ತಗೊಂಡ್ರಾಯ್ತು. ಯಾಕೆ ನಿಮ್ಮ ಮಗನೇ ತಗೋತೀನಿ ಏನಂತೀರಾ? ಮನುಷ್ಯ ತಾನು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಕನಸು ಕಾಣ್ತಿರ್ತಾನೆ. ಆದ್ರೆ ನೀನ್ ಹೀಗೆ ಇರ್ಬೇಕು ಅಂತ ದೇವ್ರು ಬರೆದು ಕಳಿಸ್ಬಿಟ್ಟಿರ್ತಾನೆ. ಮಗು ಶಬ್ದ. ಚೀಟಿ ತಗೊಳ್ಳಿ, ಓದಿ. ಸಹೃದಯಗಳಿಗೆ ಪಾದ ನಮಸ್ಕಾರಗಳು. ಇದು ಒಬ್ಬ ನಿರ್ಭಾಗ್ಯ ತಾಯಿಯ ಪ್ರಾರ್ಥನೆ. ಭೀತಿಯಲ್ಲಿ ಸಿಕ್ಕಿರುವ ಈ ನನ್ನ ಕಂದ ಕ್ಷಣಿಕ ಸುಖಕ್ಕೆ ಬಲಿಯಾಗಿ ಅನೈತಿಕವಾಗಿ ಹುಟ್ಟಿದುದಲ್ಲ. ಈ ಮಗು ಪ್ರಣಾಳ ಶಿಶು, ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ. ಬಹಳ ವರ್ಷ ಮಕ್ಕಳಿಲ್ಲದ ಈ ಬಂಜೆ ಬಾಳಲ್ಲಿ ಉದಯಿಸಿದ ಚೈತನ್ಯ ನೆರೆಹೊರೆಯ ಸಂಬಂಧಿಕರ ಸಮಾಜದ ಕುಹಕ ನುಡಿಗಳನ್ನು ಲೆಕ್ಕಿಸದೆ ನನಗೆ ಧೈರ್ಯ ತುಂಬಿ ಈ ಪ್ರಣಾಳ ಶಿಶುವಿನ ಜನನಕ್ಕೆ ಕಾರಣನಾದ ನನ್ನ ಪತಿದೇವನನ್ನು ಆ ಯಮದೇವ ಸೆಳೆದೊಯ್ದ. ನನಗಾಸರೆ ನೀಡಿದ ದೊರೆಯೇ ಹೋದಾಗ ನಾನು ಈ ಧರೆಯಲ್ಲಿ ಹೇಗಿರಲಿ? ನಾನು ಆತ್ಮಹತ್ಯೆ ಮಾಡಿಕೊಂಡು ನನ್ನ ಪತಿಯನ್ನು ಸೇರಲು ಹೋಗುತ್ತಿದ್ದೇನೆ. ಯಾರಿಗೆ ನನ್ನ ಕಂದ ಸಿಗುವನೋ ಆ ದಯಾಮಯಿಗಳು ಇದು ಪ್ರೀತಿಯಲ್ಲಿ ಸಿಕ್ಕಿದ ಮಗುವೆಂದಾಗಲಿ ಅನಾಥ ಮಗುವೆಂದಾಗಲಿ ಕಡೆಗಾಣಿಸದೆ ಚೆನ್ನಾಗಿ ಬೆಳೆಸಿ ಎಂದು ಬೇಡುವೆ. ನನ್ನ ಕೊನೆಯ ನಮಸ್ಕಾರಗಳೊಂದಿಗೆ ನಿರ್ಭಾಗ್ಯ ತಾಯಿ. ನೋಡಿದ್ರ ವೆಂಕಟರಾಮ್, ದೇವರೆಷ್ಟು ದೊಡ್ಡವನು. ಯಾರಿಗೆ ಯಾವಾಗ ಏನೇನು ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾನೆ. ದೇವ್ರೆ, ಇಷ್ಟು ವರ್ಷಗಳ ನಂತರ ಈ ಹೂವನ್ನ ನಮ್ಮ ಮಡ್ಲಿಗೆ ಹಾಕಿದ್ಯಾ. ಇನ್ಮೇಲೆ ನಮ್ಮಿಬ್ರಿಗೆ ಇವನೇ ದಿಕ್ಕು, ಇವನೇ ಹಕ್ಕು. ಅಲ್ರಿ, 6.5 ಅಡಿ ಇದ್ದೀರಾ. ನಿಮ್ ಮೆದುಳನ್ನ ಅರ್ಧ ಇಂಚಿನಷ್ಟಾದ್ರೂ ಬೆಳೆಸಿ ಯೋಚಿಸ್ಬಾರ್ದ? ಯಾಕೆ, ಏನೈತೆ? ಅಲ್ರಿ, ಸ್ವಲ್ಪನಾದ್ರೂ ದೂರಾಲೋಚನೆನೇ ಇಲ್ವಲ್ರಿ ನಿಮ್ಗೆ? ಇನ್ ಸ್ವಲ್ಪ ದಿವಸದಲ್ಲಿ ಅವರು ಇವನ್ನೇ ದತ್ತು ತಗೊಂಡು ಆಸ್ತಿ ಎಲ್ಲ ವಿವೇಕನ ಹೆಸರಿಗೆ ಬರೀತಾರೆ ಅಂತ ನಾನು ಆಸೆಯಿಂದ ಬಾಯಿ ಬಿಟ್ಕೊಂಡು ಕಾಯ್ತಾ ಇದ್ದೀನಿ. ಇದು ದೂರಾಲೋಚನೆ ಅಲ್ಲ ಕಣೆ, ದುರಾಲೋಚನೆ. ಏನಾದ್ರೂ ಇರ್ಲಿ, ಯಾರಿಗೂ ಹುಟ್ಟಿದ ಬೇವರಿಸಿ ಮಗುನ್ ತಂದು ನನ್ನ ಎದೆ ಮೇಲೆ ಕಲ್ಲು ಹಾಕ್ಬಿಟ್ರಲ್ಲ. ಏನಾದ್ರೂ ಒಂದು ಕಾರಣ ಹೇಳಿ ಅದನ್ನ ಅಲ್ಲೇ ಬಿಸಾಕ್ ಬರೋದ್ ಬೇಡವಾ? ಇಂಥ ಸದ್ಗುಣ ಇರೋಳು ಅಂತ ಅವತ್ತೇ ನನ್ಗೆ ಗೊತ್ತಿದ್ದಿದ್ರೆ ನಿನ್ನ ಕುತ್ತಿಗೆ ನನ್ನ ತಾಳಿ, ನಿನ್ನ ಹೊಟ್ಟೆಲ್ ನನ್ನ ಮಗು ಬೆಳಿತಾ ಇರಲ್ಲ ಕಣೆ, ತಿಳ್ಕೊ. ಎಷ್ಟು ಚೆನ್ನಾಗಿದ್ದಾನಲ್ಲ ಇವನು. ಮುದ್ದಾಗಿದೆ ನಿಂತರ. ವೆಂಕಟರಾಮ್, ಪದ್ಮ ಮೂಗ್ ನಿನ್ನಾಗೆ ಇದೆ. ಸುಮ್ನಿರ್ರಿ ಯಜಮಾನ್ರೆ. ನೀವು ಹೋಗಿ ಲಾಯರ್ ನಂಜುಂಡಾಚಾರ್ಯದಲ್ಲ ಅವ್ರನ್ನ ಸ್ವಲ್ಪ ಬರೇಳಿ. ಆಸ್ತಿ ಎಲ್ಲ ನನ್ನ ಮಗನ ಹೆಸರು ಮಾಡ್ಬೇಕು ಅಲ್ಲೇನೆ? ಅರೆ, ನಾನು ನಿಮ್ಗೇನು ಕೊಟ್ಟೇ ಇಲ್ವಲ್ಲ. ಏನ್ ಬೇಕು ಕೇಳಿ. ಯಾಕೆ ಹಚ್ಕೋತೀರಾ? ಏನ್ ಬೇಕೋ ಧೈರ್ಯವಾಗಿ ಕೇಳಿ. ಕಾಲೇಜ್ನಲ್ಲಿ ನನ್ನ ಜೊತೆಲಿ ಓದಿದ್ರಿ, ನನಗೋಸ್ಕರ ಬಹಳ ಕಷ್ಟಪಟ್ಟಿದ್ದೀರಾ. ಈ ಮನೆಗೋಸ್ಕರ ಎಷ್ಟೊಂದು ದುಡಿದಿದ್ದೀರಾ ಅಲ್ವೇನೆ ಪದ್ಮ? ವೆಂಕಟರಾಮ್, ನಿಮ್ಗೇನ್ ಬೇಕೋ ಧೈರ್ಯವಾಗಿ ಕೇಳಿ, ಕಣ್ಣು ಮುಚ್ಕೊಂಡು ಬರ್ಕೊಡ್ತೀನಿ. ನಾನು ಕಣ್ಮುಚ್ಚೋವರೆಗೂ ನಿಮ್ ಸೇವೆ ಮಾಡ್ಕೊಂಡಿದ್ರೆ ಸಾಕು ಧನಿಗಳೇ. ಯಜಮಾನ್ರೆ,
ಇದ್ರ ಮುಂದೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಕೂಡ ಸೊನ್ನೆ ಇದ್ದಾಗೆ. ಯಜಮಾನ್ರೆ, ಕೊನೆಯವರೆಗೂ ನೀವು ಹೀಗೆ ಇರ್ಬೇಕು. ಇದೆಲ್ಲ ಯಾಕೆ ವೆಂಕಟ್ರಾಮ್? ಈಗಿನ ಕಾಲದಲ್ಲ ನಿಮ್ಮಂತವ್ರಿದ್ದೀರಲ್ಲ, ನೀವು ಯಾವಾಗ್ಲೂ ಹೀಗೆ ಇರ್ಬೇಕು. ಏನ್ರಿ ಇಬ್ರು ಸ್ನೇಹಿತರು ಸೇರ್ಕೊಂಡು ನನ್ನ ಮಗುನ ಮರ್ತೆ ಬಿಟ್ರಲ್ಲ. ನಿನ್ನ ಮಗನ ಮರೆಯಕ್ಕಾಗತ್ತಾ? ಕೊಡಿಲಿ. ಏನ್ರಿ ಇವನಿಗೆ ಏನಂತ ಹೆಸರಿಡೋಣ? ಏನ್ ಹೇಳೋಣ? ನಮ್ಮ ಅಪ್ಪನ ಸಿಂಹಾದ್ರಿ. ಏನ್ ಮಾಡುದು ಕಾಸಿಲ್ವಲ್ಲ, ಮೆತ್ತಿಗೆ ಎದ್ದು ಬಿಡ್ಲಾ? ಯಾರಪ್ಪ ಹೊಡೆದವರು? ಆತ್ಮ. ಆತ್ಮನ? ಪ್ರತಿಭೆ ಇರೋರಿಗೆ ನಮ್ಮ ಜನ ತೋರ್ಸೋ ತಿರಸ್ಕಾರದಂಗೆ ನೀನು ಮಾಡ್ತಾ ಇದ್ಯಾ? ಇದೇನಪ್ಪ ಇದು? ಹಳೆ ಪಿಕ್ಚರ್ಗಳೆಲ್ಲ ಆತ್ಮ ಬಂದು ಮಾತಾಡ್ದಂಗೆ ನನ್ನ ಆತ್ಮ ಬಂದು ನನಗೆ ಆಟ ಕಸ್ಕೊಂತ ಇದೆ. ಈಗೇನ್ ಮಾಡೋದೀಗ?
2 ನಿಮಿಷ ಡ್ಯಾನ್ಸ್ ಮಾಡಿದಕ್ಕೆ ಇಷ್ಟೊಂದು ಸಂಪಾದನೆನಾ? ಡಿಗ್ರಿ ಮಾಡಿ ಇಷ್ಟು ದಿನ ಇಂಟರ್ವ್ಯೂ ಓಡಾಡಿದ್ದು ಡೆಡ್ಲಿ ವೇಸ್ಟ್. ಯಾರಣ್ಣ ನೀವೆಲ್ಲ? ವೇರ್ ಈಸ್ ಯುವರ್ ಯೆಲ್ಲೋ ಕಾರ್ಡ್? ರೇಷನ್ ಕಾರ್ಡ್ ಗೊತ್ತು, ಗ್ರೀನ್ ಕಾರ್ಡ್ ಗೊತ್ತು, ಕ್ರೆಡಿಟ್ ಕಾರ್ಡ್ ಗೊತ್ತು. ಇದ್ಯಾವ್ದಿದ್ ಎಲ್ಲೋ ಕಾರ್ಡು? ಆ ಖಾತಿ ಯೆಲ್ಲೋ ಕಾರ್ಡ್. ಅಕ್ಕಾತಿನ ಹಂಗಂದ್ರೇನು? ಯಾರಪ್ಪ ನೀವೆಲ್ಲ? ವಾಯ್ಸ್ ಇದ್ಯಾಕ್ರೋ ನನ್ ಕಾಸೆಲ್ಲ ಕಿತ್ಕೊಂಡ್ಬಿಟ್ರಿ? ಕಾರ್ಡ್ ಇಲ್ದೆ ನಮ್ ಏರಿಯಾಗ್ ಬಂದು ಡ್ಯೂಟಿ ಮಾಡ್ತೀಯಾ? ಬಾಯ್ಸ್ ನಟಿಕ್ರೋ. ಅಲ್ಲ ನೀವ್ ಯಾರು ಗೊತ್ತಾಗ್ಲಿಲ್ಲ. ವಿಜಯ್ ರಾಮ್, ಅಖಿಲ ಕರ್ನಾಟಕ ತಿರುಪೆ ಸಂಘದ ಅಧ್ಯಕ್ಷ. ಭಿಕ್ಷೆ ಬೇಡಕ್ಕೂ ಮೆಂಬರ್ಶಿಪ್ ಕಾರ್ಡ್ ತಗೋಬೇಕಾ? ಯಾ ಅಣ್ಣ ಬಂದಿದ್ರಲ್ಲಿ 50-50 ಹಂಚ್ಕೊಂಬಿಡಣ, ಏನತ್ತೀಯ? 50-50 ಯಾ 50-50 ಯಾ. ವಾ ಯಾವನವನು ನನ್ ಕಾರ್ ಕೆಳಗೆ ಸಹಾಯಕ್ ಬಂದವನು? ನಿಮ್ ತಾತ ಸರಿಯಾಗಿ ನೋಡ್ಕೊಂಡು ಓಡ್ಸ ಕಾರ್ನ. ಸಿಂಹಾದ್ರಿ ಸೂರ್ಯ ಸೂರ್ಯ ಸಿಂಹಾದ್ರಿ ಸಿಂಹಾದ್ರಿ ಏ ಸೂರ್ಯ, ಎಲ್ಲೋಗಿದ್ದೋ ಇಷ್ಟ ದಿನ? ಏನೋ ಇದು ನಿನ್ ಕತೆ? ಕಳಿಸಲು ಚಿತ್ರಾನ್ನ ಗುರು. 10 ವರ್ಷ ಆಯ್ತು, ಎಷ್ಟೊಂದು ಲೆಟ್ರು ಟೆಲಿಗ್ರಾಮ್ ಎಲ್ಲ ಬರ್ದ, ಒಂದು ಕತೆ. ನಮ್ಮಪ್ಪ ಇದಾನಲ್ಲ, ನನಗ್ ಬರೋ ಕಾಗದಗಳನ್ನೆಲ್ಲ ಎಡಿಟ್ ಮಾಡಿ ಸೆನ್ಸರ್ ಮಾಡ್ತಾನೆ ಗುರು. ಹೌದು, ಈ ಊರಿಗೆ ಯಾವಾಗ ಬಂದೋ? 9 ವರ್ಷದ ಹಿಂದೆ ನನ್ ಮದ್ವೆ ಆಯ್ತು, ಆಗಲೇ ಬಂದೆ. ಮದುವೆ ಮಾಡ್ಕೊಂಡ? ಮತ್ತೆ ನಂಗೆ ಹೇಳಲೇ ಇಲ್ಲ. ನಮ್ಮ ಅಪ್ಪಂಗೆ ಯಾರೋ ಹೇಳಿದ್ರಂತೆ ನನಗ್ ಮದ್ವೆ ಆದ್ರೆ ರಾಜಯೋಗ ಬರುತ್ತಂತ. ಚಕ್ ಅಂತ ಮದ್ವೆ ಮಾಡ್ಬಿಟ್ಟ. ಬಂತ ರಾಜಯೋಗ? 4.25 ಕೋಟಿ ಜನಸಂಖ್ಯೆ ಲಿಸ್ಟ್ಗೆ 3 ನಂಬರ್ ಸೇರಿಸ್ದೆ. ನೀನು 3 ಮಕ್ಕಳು ತಂದೆನಾ? ಕೆಲ್ಸ ಏನ್ ಮಾಡ್ತಿದ್ಯಾ? ಇಂಟರ್ವ್ಯೂಗಳಿಗೆ ಹೋಗೋದೇ ನನ್ನ ದೊಡ್ಡ ಕೆಲಸ. ಇದುವರೆಗೂ ನಾನು ಎಷ್ಟು ಇಂಟರ್ವ್ಯೂಗಳಿಗೆ ಹೋಗಿದ್ದೀನಿ ಗೊತ್ತಾ? ಎಷ್ಟು? ಗಂಧದ ಗುಡಿ ಅಂದ್ರ 150 ಇಂಟರ್ವ್ಯೂಗಳಿಗೆ ಹೋಗಿದ್ದೀನಿ. ಇವತ್ತಿಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನನ್ನ ಏಜ್ ಬಾರ್ ಆಯ್ತು. ಇನ್ನು ಮುಂದೆ ನನಗೆ ಕೆಲಸ ಸಿಗೋದೇ ಇಲ್ಲ. ಓಯ್, ಡೋಂಟ್ ವರಿ, ನಿನಗ್ ನಾನಿಲ್ವಾ? ಇನ್ಮೇಲೆ ನೀನು ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ. ದಿನ ನನ್ನ ಜೊತೆ ಇದ್ದು ಇದಕ್ಕೆ ಕಂಪ್ನಿ ಕೊಡು. ತಿಂಗಳಿಗೆ 5,000 ಸಂಬಳ ಕೊಡ್ತೇನೆ, ಓಕೆನಾ? ಗುರು ತಗೋ ಜಮಾಯಿಸ್. ಗುರು, ಈ ಅಭ್ಯಾಸ ಯಾವಾಗ್ನಿಂದ? ಮೊದಲು ಹೀಗೆ ಎಲ್ಲ ಸರೋಗುತ್ತೆ. ಕೂತ್ಕೋ. ಸಖತ್ತಾಗಿದೆ ಗುರು ಡ್ರಿಂಕ್ಸ್ ಇದು. ಗುರು, ನಮ್ಮ ಕ್ಲಾಸ್ಮೇಟ್ಸ್ ವೈಜಯಂತು ಬಸವ ಈಗೆಲ್ಲಿದ್ದಾರೆ ಗುರು? ಇಲ್ಲೇ ಇದ್ದಾನೆ. ವೈಜಯಂತ್ ಡಾಕ್ಟರ್ ಆಗಿದ್ದಾನೆ, ಬಸವ ಲಾಯರ್ ಆಗಿದ್ದಾನೆ. ಹೌದಾ? ನಾಳೆ ನಾವೆಲ್ಲ ಸೇರ್ಬೇಕಲ್ಲ ಗುರು? ವೈ ನಾಟ್? ಓಕೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೆ ದೇವಿ ಮಹಾಲಕ್ಷ್ಮೀ
ಎಲ್ಲಿ ಹೋದ್ನೆ ನಿನ್ನ ವಂಶೋದ್ಧಾರಕ? ಗುರು ಕಣ್ಣಿಗೆ ಸಾರಾಯಿ ಮಡ್ರು. ಏಯ್ ಚಪ್ಲಿ ಬಿಸಾಕು. ಅನಿಷ್ಟ ಮುಂಡೆ ಇದೆ. ಎಲ್ಲ ಹಾಳಾಗೋಗಿದ್ಯೋ? ಪೂಜೆ ಹೊತ್ತಿಗೆ ಸರಿಯಾಗಿ ಬರ್ಬೇಕು ಅಂತ ಜ್ಞಾನ ಇಲ್ಲ ನಿನ್ಗೆ? ಹಲೋ ಮೈ ಡಿಯರ್ ಓಲ್ಡ್ ಮದರ್ ಅಂಡ್ ಫಾದರ್, ನಂದಾಗಲೇ ಮಹಾಪೂಜೆ ಆಗೋಯ್ತು. ಇದು ನೀವೇ ತಗೊಳ್ಳಿ. ಅಯ್ಯಯ್ಯೋ, ಕುಡ್ಕೊಂಡ್ ಬಂದಿದ್ದೀರಲ್ರಿ? ಏ ವಿ ಬೇಕ್ರಿ ಬಣ್ಣು, ನಾನೇನ್ ಯಾರ ತಲೆನೂ ಹಿಡ್ದಿಲ್ಲ ಹೊಡೆದಿಲ್ಲ. ಯಾಕೆ ಕಳ್ತೀಯ? ಸುಮ್ಮನೆ ತಲೆ ತಿರ್ಗಂಗೆ 4-5 ಪೆಗ್ಗು. ರೀ, ಈ ಕುಡ್ತಾ ನಮ್ಮಂತವ್ರಿಗಲ್ಲ ರೀ. ಅದರ ಮೇಲೆ ಇಂಥವ್ರೆ ಕುಡಿಬೇಕು ಅನ್ನೋ ನಿಯಮ ಇಲ್ಲ. ಕುಡಿಯೋದಂತೂ ತಪ್ಪು ಅಲ್ವೇ ಅಲ್ಲ. ಡೋಂಟ್ ವರಿ ಮೈ ಡಿಯರ್ ನೈಫ್, ಸಾರಿ ವೈಫ್. ಅಲ್ವೋ ಯೋಗ್ಯ, ನಾನು ಪೂಜೆ ಪುನಸ್ಕಾರ ದೇವರ ಧ್ಯಾನ ಅಂತಿದ್ರೆ ನೀನು ಹೀಗೆ ಕುಡ್ಕೊಂಡು ತೂರಾಡ್ಕೊಂಡು ಬರ್ತೀಯಲ್ಲ, ನೋಡಿದ ಜನ ನಮ್ಮ ಮುಖಕ್ಕೆ ಉಗಿಯಲ್ಲ. ಉಗಿತಾರ? ಉಗಿಸ್ಕೊಳ್ಳಿ. ಅಪ್ಪ ಸೂರ್ಯ, ನೀನ್ ಹೀಗ್ ಕುಡಿತಾ ಇದ್ರೆ ಸಮಾಜ ನಿನಗೆ ಕುಡ್ಕ ಅನ್ನೋ ಪಟ್ಟ ಕಟ್ಟುತ್ತಲ್ಲೋ. ನಿನಗ್ ಕೈ ಮುಗಿ ತಿನ್ಕಣೋ. ನಾನೇನ್ ನನ್ ದುಡ್ಡಿನಲ್ಲಿ ಏನ್ ಕುಡಿತಾ ಇಲ್ಲಪ್ಪ. ದಿನ ಕುಡಿತಾ ಇದ್ರೆ ತಿಂಗಳಿಗೆ 5,000 ರೂಪಾಯಿ ಸಂಬಳ ಬರುತ್ತೆ. ಬಾಯ್ ಬಾಯ್ ಬಾಯ್. ಅಯ್ಯೋ ದೇವ್ರೆ, ಆಂಧ್ರದಲ್ಲಿ ಬಂದ ಹಾಗೆ ನಮ್ಮ ಕರ್ನಾಟಕದಲ್ಲೂ ಪಾನ ನಿರೋಧ ಜಾರಿ ಬಂದ್ಬಿಟ್ರೆ ಎಲ್ರೂ ಸುಖವಾಗಿರ್ಬಹುದು. ನಿಂಗೆ ಜೋಡಿಸ್ತೇನೆ ಅಯ್ಯೋ ಮಮ್ಮಿ ಡ್ಯಾಡಿ ಗುಡ್ ನೈಟ್. ಅಂಕಲ್ ಡೇಂಜರ್ ಗುಡ್ ನೈಟ್. ಸಿಂಹಾದ್ರಿ, ಅಂಕಲ್ ಸಿಂಹಾದ್ರಿ, ಯಾಕಪ್ಪ ಇಷ್ಟು ಲೇಟು? ಲೇಟ್ ವಾಚ್ ಯಾವಾಗ್ಲೂ ನಿಂತೋಗ್ಬಿಟ್ಟಿದೆ. ಈ ಗಾಡ್ ವಾಚರ್ ಶೆಲ್ ಯಾವ ಮುಗಿದೋಗುತ್ತೆ ಅಂತಲೇ ಗೊತ್ತಾಗಲ್ಲ. ವಾಚ್ ನಿಂತೋಗ್ಬಿಟ್ಟಿದೆ. ಸಿಂಹಾದ್ರಿ, ಪ್ರತಿದಿನ ಹೀಗಾದ್ರೆ ಹೇಗಪ್ಪ? ಸ್ವಲ್ಪ ವ್ಯವಹಾರದ ಕಡೆ ಗಮನ ಕೊಡು. ನೀವಿರೋವಾಗ ವ್ಯವಹಾರದ ಯೋಚನೆ ನನಗೆ ಯಾಕೆ ಅಂಕಲ್? ಗುಡ್ ನೈಟ್. ಊಟ ಮಾಡಿದ್ಯಪ್ಪ? ಊಟ ಆಯ್ತು ಆಯ್ತು. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್. ನಾನು ಹೋಗ್ತೀನಿ. ಯಜಮಾನ್ರೆ, ನನ್ ಕ್ಷಮಿಸ್ಬಿಡಿ. ನಾನು ನಿಮ್ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ನನಗೆ ಗೊತ್ತಿರೋ ಹಾಗೆ MA ಡಿಗ್ರಿ ತಗೊಂಡ ಸಿಂಹಾದ್ರಿ ನಂಗೆ ಗೊತ್ತಿಲ್ದೇನೆ ಈ ಡಿಗ್ರಿ ತಗೊಂಡ್ಬಿಟ್ಟಿದ್ದಾನೆ. ಏ ನಿಧಾನ ಕುಡಿಯೋ, ಗುಂಡು ಇದೆ, ಬೇಕಾದಷ್ಟು ಟೈಮು ಇದೆ. ಸಿಂಹಾದ್ರಿ, ಆ ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಕೇಳ. ಲೋ ಪೀಟ್ಗೆ ಯಾಕೋ, ಅದೇನು ಕೇಳು. ಅಲ್ಲ ಸಿಂಹಾದ್ರಿ, ನಿಂಗೆ ಕಾಲೇಜ್ ಓದುವಾಗ ಡ್ರಿಂಕ್ಸ್ ಅಂದ್ರೆ ಆಗ್ತಾ ಇರ್ಲಿಲ್ಲ. ಈಗ ಒಳ್ಳೆ ದೇವದಾಸ್ ಆಗ್ಬಿಟ್ಟಿದ್ಯಲ್ಲ. ಕಾಲ ಅನ್ನೋದು ಮನುಷ್ಯನಿಗೆ ಕೆಲವು ಅಭ್ಯಾಸ ಮಾಡಿಸುತ್ತೆ, ಕೆಲವನ್ನ ಬಿಡಿಸುತ್ತೆ. ಈ ಗುಂಡೆಲ್ಲ ಏನ್ ಗಮ್ಮತ್ತಿಟ್ಟಿದ್ಯಾ ತಂದೆ? ಒಂದು ಗುಟುಕು ಚಕ್ಕಂತ ಹೊಟ್ಟೆ ಒಳಗೆ ಹೋದ ತಕ್ಷಣ ಮನಸ್ಸಿನ ಮೂಲೆಯಲ್ಲಿ ಮರೆಯಾಗಿದ್ದ ಮಾತುಗಳೆಲ್ಲ ನಾಲ್ಗೆ ತುದಿಗೆ ಬಂದು ಟಕ 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 ಅಂತ ಡ್ಯಾನ್ಸ್ ಮಾಡುತ್ತೆ. ಗುರು, ಅದ್ ಸರಿ, ಯಾಕೆ ನೀನಿನ್ನು ಮದುವೆ ಆಗ್ಲಿಲ್ವಲ್ಲ? ವೈ?
ಆರ್ ಯು ಆಲ್ ರೈಟ್? ಐ ಆಲ್ ರೈಟ್. ಗುರು, ಮದುವೆ ಅನ್ನೋ ಶಬ್ದ ನಿನ್ ಕಿವಿಗೆ ಬಿದ್ದ ತಕ್ಷಣ ಯಾಕೆ ಹಿಂಗ್ ಆಡ್ತೀಯಾ? ಸೂರ್ಯ, ನಾನು ಯಾಕೆ ಹೀಗೆ ಆಡ್ತೀನಿ ಅಂತ ಕೇಳ್ದಲ್ಲ? ಹಲೋ. ಹಲೋ, ಈ ಬಡಪಾಯಿನ ಸಿಂಹಾದ್ರಿ ಅಂತ ಕರೀತಾರೆ. ನನ್ನ ವೈದೇಹಿ ಅಂತ ಕರೀತಾರೆ. ಅಬ್ಬ, ಈ ದೇಹದಲ್ಲಿ ಕಿವಿ ಇದ್ದಿದ್ದಕ್ಕೂ ಇವತ್ ಸಾರ್ಥಕವಾಯ್ತು. ಈ ಐಶ್ವರ್ಯ ರಾಯಿ ನಿಮ್ಗೆ ತಂಗಿ ರಿಲೇಷನ್ ಏನಾದ್ರೂ ಆಗ್ಬೇಕಾ? ಮೇಡಮ್, ಬ್ರಹ್ಮ ತುಂಬಾ ಪುರುಷೋತ್ತಿಂದ ಪ್ರಪಂಚದಲ್ಲಿರೋ ಅಂದ ಚಂದನೆಲ್ಲ ನಿಮ್ಮ ಒಬ್ಬರಿಗೆ ಸುರಿದು ಸೃಷ್ಟಿ ಮಾಡಿದಾನೆ ಅಂತ ಕಾಣುತ್ತೆ. ಹಾಗೇನಿಲ್ಲ, ಅಂದ ಅನ್ನೋದು ಒಬ್ಬೊಬ್ರ ಕಣ್ಣಿಗೆ ಒಂದೊಂದ್ ರೀತಿ ಕಾಣುತ್ತೆ. ಬಹುಶಃ ನಿಮ್ ಕಣ್ಣಿಗೆ ನಾನು ಅಂದವಾಗಿ ಕಾಣ್ತಿದ್ದೀನಿ. ಮೇಡಮ್, ಒಂದ್ ಸ್ಮಾಲ್ ರಿಕ್ವೆಸ್ಟ್, ನಿಮ್ ಪಕ್ಕದಲ್ಲಿ ಯಾರನ್ನೂ ಕೂರ್ಸ್ಕೋಬೇಡಿ. ಯಾಕೆ? ಕೂರ್ಸ್ಕೊಂಡ್ರೆ ಏನಾಗುತ್ತೆ? ಒಂದು ಅವ್ರು ನಿಮ್ಮನ್ನ ಹಾರಿಸ್ಕೊಂಡು ಹೋಗ್ತಾರೆ, ಇಲ್ಲ ನಿಮ್ಮ ಮೈಯಾಗಿನ ಕರೆಂಟ್ ಅವ್ರಿಗೆ ಪಾಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಪಾಪ. ಅಂತದೇನೂ ಆಗಲ್ಲ. 2 ಟಿಕೆಟು ನಾನೇ ತಗೊಂಡಿದ್ದೀನಿ. ಏನೇ ಆದ್ರೂ ಈ ಕಾಲದಲ್ಲಿ ಒಂಟಿ ಹೆಣ್ಣು ಪ್ರಯಾಣ ಮಾಡೋದು ಒಳ್ಳೇದಲ್ಲ. ಹಾಗಾದ್ರೆ ಬನ್ನಿ, ಇಬ್ರು ಒಟ್ಟಿಗೆ ಪ್ರಯಾಣ ಮಾಡೋಣ. ನಾನಾ? ಅದೇನು ಅಂದ್ರೆ ನನಗೊಂದು ಮುಖ್ಯವಾದ ಕೆಲಸ ಇದೆ. ಒಂದ್ ಕೆಲಸ ಮಾಡಿ, ನೀವೇ ಇಳಿದು ಬಿಡಿ, ನಾಳೆ ನಾವಿಬ್ರು ಒಟ್ಟಿಗೆ ಪ್ರಯಾಣ ಮಾಡೋಣ. ಅಯ್ಯಯ್ಯೋ, ನಾನಿವತ್ತು ಹೋಗ್ಲೇಬೇಕು. ನಾಳೆ ನನ್ನ ನಿಶ್ಚಿತಾರ್ಥ. ಏನಂದ್ರೆ? ನಾಳೆ ನನ್ನ ನಿಶ್ಚಿತಾರ್ಥ. ಮೇಡಮ್, ಲವ್ ಒಂದೇ ಒಂದು ಕ್ಷಣದಲ್ಲಿ ಆಗುತ್ತೆ ಅಂತ ಹೇಳೋದನ್ನ ಕೇಳಿದ್ದೆ, ಆದ್ರೆ ಇವತ್ತು ನಿಮ್ಮನ್ನ ನೋಡಿದ್ಮೇಲೆ ಅದ್ ನಿಜ ಅನಿಸ್ತಾ ಇದೆ. ನನ್ಗೂ ಅಷ್ಟೇ ಸರ್, ನೀವು ನನ್ನವರು ಅಂತ ಅನಿಸ್ತಾ ಇದೆ. ನೀವು ಅವ್ರನ್ನ ಮದುವೆ ಆಗ್ಬಿಟ್ರೆ ನನಗತಿ ಏನು? ಸರ್, ಡೋಂಟ್ ವರಿ ಸರ್. ಅವ್ರ ಜೊತೆ ಮದುವೆ ಆಗ್ಲಿ, ನಾನ್ ನಿಮ್ಮನ್ನೇ ಸಾಯೋವರೆಗೂ ಪ್ರೀತಿಸ್ತಾ ಇರ್ತೀನಿ. ವೈದೇಹಿ, ಇವತ್ತಿನ ನಮ್ಮ ಭೇಟಿಗೆ ಈ ಕಾಣಿಕೆ. I love you. I too love you. ವೈದೇಹಿ, ನಾನು ನಿನ್ ಜೊತೆ ಬರಲಾ? ಬೇಡ ಬೇಡ, ಮದ್ವೆ ಅಲ್ಲಾಗ್ಲಿ 7 ಜನ್ಮಕ್ಕೂ ಸಂಸಾರ ನಿಮ್ ಜೊತೆ ಮಾಡ್ತೀನಿ. ನೀವೇ ನನ್ ಸರ್ವಸ್ವ. ಅಯ್ಯೋ, ಮರಿಬೇಡ್ರಿ. ಅಮ್ಮ ತಾಯೇ, ಎಲ್ಲಿ ಹೋಗ್ತಿದೀಯವ್ವ? ತರೀಕೆರೆ. ತರೀಕೆರೆ? ಯಾರ ಮನೆ? ವಿಜಯ್ ಸಾರ್ಥಿ. ಯಾವ ವಿಜಯ್ ಸಾರ್ಥಿ? ಲೆಕ್ಚರರ್ ವಿಜಯ್ ಸಾರ್ಥಿ. ವಿಜಯ್ ಸಾರ್ಥಿ ಅವರೇ, ರೇ ವಿಜಯ್ ಸಾರ್ಥಿ ಅವರೇ. ನಾನೇ ವಿಜಯ್ ಸಾರ್ಥಿ. ನಮಸ್ಕಾರ ಸರ್, ನಾನು ಗಣೇಶ್ ಕುಮಾರ್ ಅಂತ, ನಿಮ್ಮ ಹಳೆ ಸ್ಟೂಡೆಂಟ್. ವೈದೇಹಿ ನಿಮ್ಮ ಮಗಳು? ಹೌದು, ನನಗಿರೋಳು ಅವಳೊಬ್ಳೆ ಮಗಳು. ಅಲ್ಲ ಸರ್, ಕಾಲೇಜಿನಲ್ಲಿ ನಮಗೆಲ್ಲ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಬುದ್ಧಿವಾದ ಹೇಳ್ತಾ ಇದ್ರಿ. ಈಗ ನಿಮ್ಮ ಮಗಳು ಮಾಡಿದ್ದೇನು? ಮಕ್ಕಳನ್ನ ಹೆರೋದು ಮಾತ್ರ ಅಲ್ಲ ರೀ, ಅವ್ರಿಗೆ ಒಳ್ಳೆ ಬುದ್ಧಿ ಕಲಿಸಿ ಮಾರ್ಗದರ್ಶನ ನೀಡೋದು ಕೂಡ ತಂದೆ ಕರ್ತವ್ಯ ರೀ. ನಿಮ್ಮ ಮಗಳನ್ನ ಸ್ವಲ್ಪ ಹದ್ಬಸ್ನಲ್ಲಿ ಇಡ್ರಿ. ಏನ್ರಿ, ನೀವಿವತ್ತು ನಿಶ್ಚಿತಾರ್ಥ ಇಟ್ಕೊಂಡಿದ್ದೀರಾ? ನಿನ್ನೆ ಯಾವನ ಸ್ಮಾರ್ಟ್ ಹುಡುಗ ಪರಿಚಯ ಆಗಿ ಅಲ್ಲೇ ಪ್ರೇಮ ಬೆಳೆದು 7 ಜನ್ಮಕ್ಕೂ ನಿನ್ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಿಲ್ರಿ. ಇವನ್ ಮದುವೆಗಂತೆ, ಅವನ್ ಸಂಸಾರಕ್ಕಂತೆ. ಚೇಚೆ, ನೀವು ಮರ್ಯಾದಸ್ತ್ರೇನ್ರಿ? ನಿಮ್ದು ಒಂದು ವಂಶನ. ದಯವಿಟ್ಟು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಊಟ ಮಾಡಿ, ಊಟ ಮಾಡಿ. ಅಮ್ಮ, ವೈದೇಹಿ,
ಹೌದು ಕಣಪ್ಪ, ನನ್ನ ಮಗಳು ಸ್ವಲ್ಪ ಹುಡುಗಾಟದ ಸ್ವಭಾವ. ಅವಳಿಗೆ ಈ ಹಳೆ ಸಂಪ್ರದಾಯ ಶಾಸ್ತ್ರ ಯಾವುದಲ್ಲೂ ನಂಬಿಕೆ ಇಲ್ಲ. ನಿನ್ನೆ ಬಸ್ನಲ್ಲಿ ನನ್ನ ಮಗಳು ಅಳಿಯ ಮಾಡಿದ ನಾಟಕ ಅದು ನನಗೂ ಗೊತ್ತಪ್ಪ. ಸರ್ ನಮಗೆ ಕ್ಷಮಿಸ್ಬಿಡಿ ಸರ್, ತಿಳಿದೆ ನಾವು ತಪ್ಪು ಮಾಡ್ಬಿಟ್ಟು. ಎಲ್ಲಿ ಸರ್ ನಿಮ್ಮ ಮಗಳು ಅಳಿಯ? ಮಗಳು ಅಳಿಯಾನೆ, ಅವರೆಲ್ಲಿರ್ತಾರೆ? ಇಷ್ಟೊತ್ತಾಲೆ ಜೊತೆಯಾಗಿ ಹೋಗಿ ಯಾವ್ದಾರು ಪಾರ್ಕಲ್ಲಿ ಡ್ಯೂಯೇಟ್ ಹಾಡ್ತಾ ಇರ್ತಾರೆ. ವಾವ್! ಅಮ್ಮ ವೈದೇಹಿ, ನಿನ್ನೊಂದು ಮಾತು ಕೇಳ ತಾಯಿ. ಒಂದ್ಯಾಕಪ್ಪಾಜಿ, 100 ಮಾತು ಕೇಳಿ. ಶೋಭನಾನಾದ್ರೂ ನನ್ನ ಇಷ್ಟದ ಪ್ರಕಾರ ನಮ್ಮಲ್ಲೇ ನಡೆದಿದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತಾಯಿ. ಅಪ್ಪಾಜಿ, 60 ವರ್ಷದಿಂದ ಒಂದೇ ತರದ ಸೀನ್ ನೋಡಿ ನೋಡಿ ಜನಗಳಿಗೆ ತಲೆ ಕೆಟ್ಟು ಬೋರ್ ಆಗಿದೆ. ಸ್ವಲ್ಪ ಚೇಂಜ್ ಸಿಕ್ಲಿ ಅಂತ. ಅಪ್ಪಾಜಿ, ನನ್ ನಿಶ್ಚಿತಾರ್ಥ ಡಿಫ್ರೆಂಟಾ, ಮದುವೆ ಡಿಫ್ರೆಂಟಾ, ನಾಳೆ ನಡೆಯೋ ನನ್ ಶೋಭಾನ ಡಿಫ್ರೆಂಟು, ಆಮೇಲೆ ನನ್ ಸೀಮಂತ ಡಿಫ್ರೆಂಟು, ನಾಮಕರಣ ಕೂಡ ಡಿಫ್ರೆಂಟು. ಏನಂತೀರ ಅರ್ಥಾಂಗ? ವೈದೇಹಿ, ಏನೇ ಡಿಫ್ರೆಂಟ್ ಆಗಿ ಕೊಟ್ರು ಹಿರಿಯರ ಆಸೆ ಅಂತ ನಡೆಯೋದು ಮಕ್ಕಳ ಕರ್ತವ್ಯ. ಸುಮ್ನೆಪ್ಪ. ಚೆನ್ನಾಗಿದೆ. ಹುಷಾರಾಗ್ಬಿಟ್ರಮ್ಮ. ಹ್ಯಾಪಿ ಜರ್ನಿ. ಬಾಯ್ ಅಪ್ಪ. ಬಾಯ್ ಹುಷಾರಾಗಿ ಹೊರಡ್ ಪಾಪ. ಬಾಯ್. ಆಯ್ತು, ಹೋಗ್ ಬನ್ನಿ. ಬಾಯ್ ಬಾಯ್ ಅಪ್ಪಾಜಿ. ಬನ್ನಿ. ಹಲೋ ಮಿಸ್ಟರ್ ವೆಂಕಟ್ರಾಮ್, ಹೇಗಿದ್ದೀರಾ? ಏನ್ ಹಾಗೆ ನೋಡ್ತಾ ಇದ್ದೀರಾ? ಹೆತ್ತ ಮಗನೇ ಹೆಸರಿಡ್ ಕರಿತಿದ್ದಾನೆ ಅಂತಾನ? ಇನ್ನೇನ್ ಮಾಡ್ಲಿ, ಪ್ರೀತಿಯಿಂದ ಮುದ್ದಾಡೋ ಮಗನ್ನ ಚಿಕ್ಕ ವಯಸ್ಸಿನಲ್ಲೇ ದೂರ ಮಾಡದ್ ನಿಮ್ಗೆ ನಾನ್ ತಾನೇ ಹೇಗ್ ಗೌರವ ಕೊಡ್ಲಿ? ಅಮ್ಮ, ಹಾ? ಹೇಗಿದ್ಯಾ? ಯಾಕೋ ಇಷ್ಟೊಂದ್ ಲೇಟ್ ಆಗಿ ಬಂದೆ? ಎಷ್ಟೊಂದ್ ಸಣ್ಣ ಆಗ್ಬಿಟ್ಟಿದ್ಯಲ್ಲಪ್ಪ. ವಿವೇಕ್, ಯಾಕೋ ಬಂದೆ? ಯಾರ ಬರಕ್ ಹೇಳಿದ್ದು? ಹೆತ್ತ ಮಗನಿಗೆ ಹೇಳೋ ಮಾತೇನ್ರಿ ಇದು? ಇವನ್ನ ಬರಕ್ ಹೇಳ್ದವಳು ನಾನು. ನೀನಾ? ನಿಂಗೆ ಯಾರು ಅವನ ಕರ್ಸಕ್ ಹೇಳಿದ್ದು? ಹೆತ್ತ ಮಗನ ಮೇಲೆ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ. ಇದೆ ಇದೆ. ಮಾವ, ಪರಿಮಳ, ವಿವೇಕ್ ಬಂದಾಯ್ತಲ್ಲ, ಯಾಕಮ್ಮ ಜಗಳ ಆಡೋದು ನೀವು? ವಿವೇಕ್ ಬರೋನ್ ಬಂದೆ, 1-2 ದಿನ ಮುಂಚೆ ಬಂದಿದ್ರೆ ವೈದೇಹಿ ಮದುವೆ ನೋಡ್ಬೋದಾಗಿತ್ತು. ಏನಂದ್ರೆ ಮಾವ, ನನ್ ವೈದೇಹಿಗೆ ಮದ್ವೆ ಆಗೋಯ್ತಾ? ಯಾಕೆ ಮಾವ, ನೀವು ಮಿಸ್ಟರ್ ವೆಂಕಟ್ರಾಮ್ ತರ ನನ್ಗೆ ಅನ್ಯಾಯ ಮಾಡ್ಬಿಟ್ರಿ? ಮಾವ, ಚಿಕ್ಕ ವಯಸ್ಸಿನಿಂದ ವೈದೇಹಿ ನಿನ್ನವಳು, ನಾನು ಅವಳು ಗಂಡ ಹೆಂಡತಿ ಅಂತ ಹೇಳಿ ಹೇಳಿ ನಾನ್ ಬೆಳಿತಾ ಬೆಳಿತಾ ಅವಳ ಬಗ್ಗೆ ಏನೇನೋ ಕನ್ಸ್ ಕಾಣೋ ಹೋಗಿ ಮಾಡಿದ್ರಿ. ಮಿಸ್ಟರ್ ವೆಂಕಟ್ರಾಮ್ ಬಲವಂತ ಮಾಡಿದ್ರಿಂದ ನಾನು ದುಬೈಗೆ ಹೋದೆ. ಬರೋ ಅಷ್ಟರಲ್ಲಿ ಇಂಥ ಅನಾಹುತ ಮಾಡ್ಬಿಟ್ರಲ್ಲ ಮಾವ. ಅಮ್ಮ, ನೀನು ಇವ್ರ ಜೊತೆ ಸೇರ್ಕೊಂಡು ನನಗ್ ಮೋಸ ಮಾಡ್ಬಿಟ್ಟೆಲ್ಲಮ್ಮ. ವೈದೇಹಿಗ್ ಮದುವೆ ಆಯ್ತು ಅನ್ನೋ ವಿಷಯ ನನಗ್ ಮುಂಚೆನೆ ತಿಳಿಸಿದ್ರೆ ನಾನ್ ಬರ್ತಿರ್ಲಿಲ್ಲ, ನನ್ನ ಹೆಣ ಬರ್ತಿತ್ತಲ್ಲಮ್ಮ. ಅಯ್ಯೋ, ಬಿಟ್ಬಿಡಪ್ಪ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಊಟ ಮಾಡದೇ ಇದ್ರೆ ಚಂದನ್ ತಂದ್ಕೊಡ್ತೀವಿ ಅಂತ ಹೇಳ್ತೀವಿ, ನಿಜವಾಗ್ಲೂ ತಂದ್ಕೊಡ್ತೀವಾ? ಹಾಗೆ ಕಣಪ್ಪ, ಇಬ್ಬರಿಗೂ ತಮಾಷೆ ಮಾಡ್ತಿದ್ವಪ್ಪ. ತಮಾಷೆ? ಹಾಗಾದ್ರೆ ಇದೇನು? ಇದುವರೆಗೂ ನಡೆದಿರೋ ನಮ್ ಸೀನ್ಗಳೆಲ್ಲ ಡಿಫ್ರೆಂಟ್. ಈಗ ಈ ಸೀನ್ ಕೂಡ ಡಿಫ್ರೆಂಟ್ ಆಗಿರ್ಲಿ. ನಿಂದ್ ಯಾಕೋ ತುಂಬಾ ಅತಿ ಆಯ್ತು ಕಣ. ನಾನು ಇದಕ್ಕೋಸ್ಕರ 8 ವರ್ಷ ಕಾದಿದ್ದೀನಿ ಗೊತ್ತಾ? ಇದುವರೆಗೂ ನೀನ್ ಹೇಳ್ದಾಗೆಲ್ಲ ಕುಣಿದಿದ್ದಾಯ್ತು. ನಮ್ ಫಸ್ಟ್ ನೈಟ್ ಮಾತ್ರ ಹಳೆ ಸಂಪ್ರದಾಯ ಏನಿದೆ
ನಮ್ ಫಸ್ಟ್ ನೈಟ್ ಮಾತ್ರ ಹಳೆ ಸಾಂಪ್ರದಾಯಿಕಗೆ ನಡಿಬೇಕು. ಹ್ಮ್ ಅಂದ್ರೆ ನಾನು ಮೈ ತುಂಬಾ ಸೀರೆ ಉಟ್ಕೊಂಡು, ತಲೆ ತುಂಬಾ ಹೂ ಮುಟ್ಕೊಂಡು, ಕೈ ತುಂಬಾ ಬಳೆಗಳನ್ನ ಹಾಕೊಂಡು, ಕಾಲಿನ ಗೆಜ್ಜೆ ಶಬ್ದ ಮಾಡ್ತಾ, ಗ್ಲಾಸ್ ತುಂಬಾ ಹಾಲು ತಗೊಂಡು, ನಾಚ್ಕೊಂಡು ಬಳಕೊಂಡು, ನಿಮ್ ಪಕ್ಕ ಕೂತ್ಕೊಂಡು ಅರ್ಧರ್ಧ ಹಾಲನ್ನ ಕುಡ್ಕೊಂಡು, ನಿಮ್ ಕೈ ಬೆರಳೊಳಗೆ ನನ್ ಕೈ ಬೆರಳ ಸೇರಿಸ್ಕೊಂಡು, ಈಗ ಹೌದು ವೈದ್ಯ, ನೀನ್ ಹೇಳ್ದಾಗೆ ನಡ್ಕೊಂಡ್ರೆ ಅದ್ರ ಮುಂದೆ ಸ್ವರ್ಗಾನೇ ಬಂದ್ರು ತಳ್ಬಿಡ್ತೀನಿ. ನಮ್ ಮೊದಲನೇ ರಾತ್ರಿ ಬೇರೆ ತರ ನಡಿಬೇಕು. ನಾನ್ ಹೇಳ್ದಾಗೆ ಕೇಳಿ ಡಾರ್ಲಿಂಗ್, ಪ್ಲೀಸ್. ನಮ್ಮಿಬ್ಬರು ಮೊದಲನೇ ರಾತ್ರಿ ಹಳೆ ಸಾಂಪ್ರದಾಯ ತರಾನೇ ನಡಿಬೇಕು. ಪ್ಲೀಸ್, ಇವತ್ತೊಂದಿನ ಮಾತ್ರ ನಾನ್ ಹೇಳ್ದ ಕೇಳಿ. ನಾಳೆಯಿಂದ ಲೈಫ್ ಲಾಂಗ್ ನೀವ್ ಹೇಳ್ದ ಕೇಳ್ತೀನಿ. ಪ್ರಾಮಿಸ್. ಕೇಳಿ ಬಾ ಪ್ಲೀಸ್. ಕೇಳಲೇಬೇಕಾ? ಕೇಳಲೇಬೇಕಾ ವೈದ್ಯ? ಆಯ್ತು, ಇವತ್ತೊಂದಿನ ಮಾತ್ರ ಕೇಳ್ತೀನಿ. ಹೇಳು, ಹೇಗಿರ್ಬೇಕು? ನಾನ್ ಹೇಳಿದ್ಮೇಲೆ ನೀವ್ ಆಗಲ್ಲ ಅಂತ ಅನ್ಬಾರ್ದು. ಆಗಲ್ಲ ಅಂತ ಹೇಳಲ್ಲ ತಾಯಿ, ಹೇಳು. ಹಾಗಂತ ನನ್ ಮೇಲೆ ಆಣೆ ಮಾಡಿ. ಆಣೆ ಬೇರೆ ಮಾಡಿ ತಂದೆ. ಸರಿ ತಾಯಿ, ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀನ್ ಹೇಳ್ದಾಗೆ ಕೇಳ್ತೀನಿ. ದಟ್ಸ್ ಗುಡ್. ರೀ, ಸೂರ್ಯ ಮುಳುಗೋ ಹೊತ್ನಲ್ಲಿ, ಅಂದ್ರೆ ಕರೆಕ್ಟ್ ಆಗಿ 6:45ಕ್ಕೆ ನಮ್ ಫಸ್ಟ್ ನೈಟ್. ಏನಂತೀರಾ? ಆಯ್ತು, ಡನ್. ತುಂಬಾ ಮುಖ್ಯವಾದ ವಿಷಯನ ನಾನಿನ್ನೂ ಹೇಳೇ ಇಲ್ಲ. ಮುಖ್ಯವಾದ ವಿಷಯನ ನೀವ್ ಹೇಳಲೇ ಇಲ್ವಾ? ಸರಿ ಹೇಳು. ನಾನ್ ರೂಮಲ್ಲಿ ಏನ್ ಮಾಡ್ತಿರ್ತೀನಿ ಅಂದ್ರೆ, ಕರೆಕ್ಟ್ ಆಗಿ 6:30 ರೂಮ್ ಲಾಕು ಮಾಡ್ದೆ, ಮೈ ಮೇಲೆ ಬಟ್ಟೆನೂ ಇಲ್ದೆ ಸ್ನಾನ ಮಾಡ್ತಾ ರೂಮ್ ಲಾಕ್ ಮಾಡ್ದೆ, ಮೈ ಮೇಲೆ ಬಟ್ಟೆನೇ ಇಲ್ದೆ ಸ್ನಾನ ಮಾಡ್ತೀನಿ ಅಂತ ಹೇಳ್ತಿಯಲ್ಲ, ನಾನು ಬರೋ ತಡವಾಗಿ ರೂಮ್ ಬಾಯ್ ಯಾರಾದ್ರೂ ಬಂದ್ಬಿಟ್ರೆ ನನ್ನ ಗತಿ ಏನೇ? ಅಯ್ಯೋ, ನಾಳೆ ಬೆಳಗ್ಗೆವರೆಗೂ ಈ ಹೋಟೆಲ್ನವ್ರು ಯಾರು ನಮ್ ರೂಮ್ ಕಡೆ ಬರ್ದೇ ಇರೋ ಹಾಗೆ ನಾನಾಗ್ಲೇ ಅವ್ರಿಗೆಲ್ಲ ಕೈ ತುಂಬಾ ಟಿಪ್ಸ್ ಕೊಟ್ಟಿದ್ದೀನಿ ಗುರು. ಈಗ ನೀವೇನ್ ಮಾಡ್ತೀರಾ ಅಂದ್ರೆ, ಸರಿಯಾಗಿ 6 ಗಂಟೆಗೆ ಮಾರ್ಕೆಟ್ಗೆ ಹೋಗಿ ನಿಮ್ ಕೈಯಿಂದಾನೆ ಹೂವು, ಸ್ವೀಟ್ಸು, ಫ್ರೂಟ್ಸು ತಗೊಂಡು ಕರೆಕ್ಟ್ ಆಗಿ 6:45ಕ್ಕೆ ನಮ್ ರೂಮಿಗೆ ಬನ್ನಿ. ನಾನಾಗ ಸ್ನಾನ ಮುಗಿಸ್ಕೊಂಡು ಬೆತ್ತಲೆಯಾಗಿ ಬಂದ್ ನಿಂತಿರ್ತೀನಿ. ನೀವು ಹಿಂದಿ ಫಿಲಂ ವಿಲನ್ ಗುಲ್ಶನ್ ಗ್ರೋವರ್ ತರ ನನ್ನ ರೇಪ್ ಮಾಡಕ್ ಬರ್ತೀರಾ. ನಾನು ಭಯದಿಂದ ಕಾಪಾಡಿ ಕಾಪಾಡಿ, ಅಯ್ಯೋ ಬಿಡೋ ಚಂಡಾಲ ಲೋಫರ್ ಅಂತ ಕಿರ್ಚ್ತೀನಿ. ನೀವು ನನ್ನ ಎತ್ಕೊಂಡು ಮಂಚದ ಮೇಲೆ ಹಾಕಿ. ನಿನಗೇನು ಹುಚ್ಚಿಗೆ ಹಿಡಿದಿದ್ಯೇನ? ಅಲ್ಲ, ಸುಖ ಸಂತೋಷದಿಂದ ಒಲಿದು ಒಂದಾಗಬೇಕಾಗಿರೋ ನನ್ನನ್ನ ಅವ್ನು ಯಾವನು ಗುಲ್ಶನ್ ಗ್ರೋವರ್ ತರ ರೇಪ್ ಮಾಡು ಅಂತೀಯಲ್ಲ, ನಿಜವಾಗ್ಲೂ ನಿನ್ ತಲೆ ಕೆಟ್ಟಿದೆ. ಈಗಲೇ ನಿನ್ ತಲೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ನಡಿ ಹಾಸ್ಪಿಟಲ್ ನಡಿಯೇ. ನಾನ್ ಹೇಳ್ದ ಕೇಳ್ತೀನಿ ಅಂತ ನನ್ ಮೇಲೆ ಆಣೆ ಮಾಡಿ ಹೇಳಿದ್ದು ನಾಲ್ಕ ಇದೆ ತಾನೆ. ಇದೆಲ್ಲ ಜಸ್ಟ್ ಫಾರ್ ಥ್ರಿಲ್. ಜೀವನದಲ್ಲಿ ಥ್ರಿಲ್ ಇದ್ರೇನ್ರಿ ಮಜಾ. ಇದೊಂದ್ ಮಾತ್ರ ನೀವ್ ನಡ್ಸ್ಕೊಡ್ಲೇಬೇಕು. ಪ್ಲೀಸ್ ಪ್ಲೀಸ್. ಆಲ್ ರೈಟ್, ಆಲ್ ರೈಟ್. I love you. I love you so much. ನಿವೇದಾ, ಶಿವ ಬಿಡು, ಬಿಡು, ಶಿವ ಬಿಡು, ಬಿಡು. ನನ್ನ ಯಾಕೆ ಕರ್ಕೊಂಬಂದೆ? ಯಾಕ ನಿನ್ ಹಿಂದೆ ನಾನು ನಾಯಿ ತರ ಅಲ್ದೆ, ಆದ್ರೆ ನೀನು ಆ ಪೇಷಂಟ್ ಫುಟ್ಬಾಲ್ ಪ್ಲೇಯರ್ನ ಮದುವೆ ಆದ ಅಲ್ಲ, ಅವನಿಗಿಂತ ನಾನು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ
ಇವತ್ತು ನಾನು ನಿನ್ಗೆ ತೋರಿಸ್ತೀನಿ. ಇವತ್ ನನ್ನ ಪಾಲಕ್ ದೇವ್ರಾಗ್ ಬಂದು ನನ್ನನ್ನು ಕಾಪಾಡಿದ್ರಿ. ಒಂಟಿ ಹೆಂಗಸು ಕಷ್ಟಲ್ ಹಾಕೊಂಡು ಒದ್ದಾಡುವಾಗ ನೋಡೋ ಜನ ಆ ಹೆಂಗಸಿನ ಸೆರಗು ಯಾವಾಗ ಜಾರುತ್ತೋ, ಅವಳು ಹುಟ್ಟಿರೋ ಸೀರೆ ಯಾವಾಗ ಬಿಡುತ್ತೋ, ಅವಳ ರಹಸ್ಯ ಅಂಗಗಳು ಯಾವಾಗ ಕಾಣುತ್ತೋ ಅಂತ ಜೋಳಿಸ್ಕೊಂಡು ನೋಡೋದಕ್ಕೆ ಕಾಯ್ತಾ ನಿಂತಿರ್ತಾರೆ. ನೋಡಿ ಮೇಡಮ್, ಈ ಕಾಲದಲ್ಲಿ ಹೆಣ್ಣು ಒಂಟಿಯ ಓಡಾಡ್ಬೇಕಾದ್ರೆ ರಕ್ಷಣೆಗೆ ಏನಾದ್ರು ಕಾರ್ಡ್ ಪುಡಿನೋ ಚಾಕುನೋ ಇಟ್ಕೊಂಡು ಓಡಾಡ್ಬೇಕು. ಆಯ್ತು ಸರ್. ಅಯ್ಯೋ 7:15 ಆಗೋಯ್ತು. ನಾ ಬರ್ತೀನಿ ಸರ್. ಥ್ಯಾಂಕ್ ಯು. ಆಯ್ತು, ಲೇಟ್ ಆಯ್ತು. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವೈದೇಹಿ, ನಾನು ಬರೋದು ಸ್ವಲ್ಪ ಲೇಟ್ ಆದ್ರಿಂದ ನನ್ನ ವೈದೇಹಿ ಲೇಟ್ ವೈದೇಹಿ ಆಗ್ಬಿಟ್ಲು. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ವೈದೇಹಿ ವಿದ್ಯಾವಂತೆ, ದುಡುಕ್ಬಾರ್ದಾಗಿತ್ತು. ಪಾಪ ಅವ್ರಿಗೆ ಯಾಕೋ ಬೈತಾ ಇದೀಯಾ? ಗಂಡ ಮನೆಯಿಂದ ಆಚೆ ಹೋಗಿ
ಹೇಳಿ ಟೈಮ್ಗಿಂತ 2 ಗಂಟೆ ತಡವಾ ಬಂದಿದ್ಕೆ ಏನಾಯ್ತೋ ಏನೋ ಅಂತ ಹೆದರಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದ್ ಸರಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಂತ ಬಂತು? ಇಲ್ಲ ವೈದ್ಯ, ಇಲ್ಲ. ವೈದೇಹಿಯ ಹೂವಿನಂತ ದೇಹನ ಚಿತ್ರ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿಸ್ಲಿಲ್ಲ. ಮುಂದಿನ ವಿಷಯ ಮಾತಾಡಬಹುದಲ್ಲ? ನೋಡಿ ಶಾಸ್ತ್ರಿಗಳೇ, ವಿಷಯನ ನಾನು ರಬ್ಬರ್ ತರ ಎಳಿದೆ ನೇರವಾಗಿ ಹೇಳ್ಬಿಡ್ತೀನಿ. ಹೇಳಿ ಸ್ವಾಮಿ. ನನ್ನ ಮಗ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಕ್ಲರ್ಕೆ ಆಗಿದ್ರು ಮಾರ್ಕೆಟ್ ನಲ್ಲಿ 1 ಲಕ್ಷದಿಂದ 2 ಲಕ್ಷದವರೆಗೂ ಡಿಮ್ಯಾಂಡ್ ಇದೆ. ಪಾಪ ನಿಮ್ ಕೈನಲ್ಲಿ ಅಷ್ಟೊಂದು ಕೊಡಕ್ಕಾಗಲ್ಲ. ನಿಮ್ಮದು ಬೇರೆ ಒಳ್ಳೆ ಮನೆತನ. ಹೋಗ್ಲಿ, 1 ಲಕ್ಷ ರೂಪಾಯಿ ಕೊಡಿ ಸಾಕು. 1 ಲಕ್ಷ ರೂಪಾಯಿ? ನೋಡಿ ಸ್ವಾಮಿ, ನಮ್ಮ ಹತ್ರ ವರದಕ್ಷಿಣೆ ಕೊಡಕ್ ಸಾಧ್ಯ ಇಲ್ಲ. ಮದುವೆನ ನಮ್ಮ ಶಕ್ತಿ ಮೀರಿ ಮಾಡ್ಕೊಡ್ತೀವಿ. ಹಲೋ ಸುಭಾಷ್ ಶಾಸ್ತ್ರಿಗಳೇ, ನಿಮ್ಮ ವಂಶೋದ್ಧಾರಕ ನಾನು. ನಂಗೆ ಹೇಳ್ದೇನೆ ನನ್ನ ತಂಗಿ ನಿಶ್ಚಿತಾರ್ಥನ ಈ ಕಮಂಗಿ ಜೊತೆ ಫಿಕ್ಸ್ ಮಾಡ್ತಾ ಇದ್ದೀರಾ? ಏನೋ ಅರ್ಧನಾರಿ, ನೀನೇನು ಅಮೀರ್ ಖಾನ ಇಲ್ಲ ಶಾರುಖ್ ಖಾನ? ನನ್ನ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟಕ್ಕೆ 1 ಲಕ್ಷ ರೂಪಾಯಿ ವರದಕ್ಷಿಣೆ ಕೂಲಿ ಕೇಳ್ತಾ ಇದೆಯಾ? ಕೂಲಿ ಕೊಡ್ತೀನಿ. ಯಾಕೆ ಹೊಡಿತಾ ಇದೆಯಾ ನನ್ನ ಮಗನಿಗೆ? ನಿಮಗ್ ಹೊಡೆಯೋಣ ಅಂದ್ರೆ ನಮ್ಮ ಅಪ್ಪನ ವಯಸ್ಸಾಗಿದೆಯಲ್ಲ, ಅದಕ್ಕೆ ಇವನು ಹೊಡಿತಾ ಇದ್ದೀನಿ. ಸ್ವಾಮಿ ಸ್ವಾಮಿ, ನನ್ನ ಮಾತು ಕೇಳಿ. ನನ್ನ ಮಗ ಮಾಡಿದ ತಪ್ಪಿಗೆ ನಾನ್ ತಮ್ಮ ಹತ್ರ ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ. ಏನ್ರಿ ಕೇಳೋದು? ನಿಮ್ ಮಗಳೇನ್ ಜೂಲಿಯಾ ರಾಬರ್ಟಾ ಇಲ್ಲ ಸುಷ್ಮಿತಾ ಸೇನಾ? ನಮ್ಗಿಂತ ಕಚಡ ಸಂಬಂಧನೇ ಬೇಕಾಗಿಲ್ಲ ರೀ. ಏಯ್, ಇನ್ನು ಏನ್ ಕೂತಿದ್ರೆ ನಡೀರಿ. ಸ್ವಾಮಿ ಸ್ವಾಮಿ, ಅಯ್ಯೋಕ್ಕೆ ನನ್ನ ಮಗನೇ, ನಾನು ನಾಯಿ ಹಾಗೆ ಬೀದಿ ಬೀದಿ ಅಲ್ದು ಒಳ್ಳೆ ಸಂಬಂಧ ಕುದುರಿಸ್ಕೊಂಡ್ ಬಂದಿದ್ರೆ ಕುಡಿದು ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಹಲೋ, ನನ್ ತಂಗಿ ಯಾತ್ರಲ್ಲಿ ಕಮ್ಮಿ ಆಗಿದ್ಲು ಅಂತ 1 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀವಿ ಅಂದ್ರೆ ನೀವು? ಅವಳು ನಿನ್ನ ತಂಗಿ ಹುಟ್ಟಿದ ಅವಳು ಕರ್ಮ ಕಣೋ. ನೋಡು, ನಿನ್ನಿಂದ ನಮಗೆ ತುಂಬಾ ಅನ್ಯಾಯ ಆಗ್ತಿದೆ. ಒಂದು, ಈ ಮನೇಲಿ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಇರ್ರಿ, ನೀವೇ ಇರ್ರಿ ಸುಭಾಷ್ ಶಾಸ್ತ್ರಿಗಳೇ. ಯಾರು ಬೇಡ ಅಂದ್ರು? ಇದೇನ್ ಲಲಿತ್ ಮಹಲ್ಲ ಇಲ್ಲ ತಾಜ್ ಮಹಲ್ಲ. ಆದ್ರೆ ಈ ಆಸ್ತಿಲಿ ನಂಗೆ ಭಾಗ ಬಂದ್ಬಿಡ್ಬೇಕು. ಕೊಡ್ರಿ, ಮರ್ಯಾದೆಗೆ ಆಸ್ತಿಲಿ ಭಾಗ ಕೊಡ್ರಿ. ಇವತ್ತೇನ್ ನನಗೂ ನಿನಗೂ ಋಣಾನ ಸಂಬಂಧ ಮುಗಿದೋಯ್ತು. ಈ ಕ್ಷಣದಿಂದಲೇ ನಿನ್ ಹೆಂಡತಿ ಮಕ್ಕಳ ಜೊತೆ ಮನೆ ಬಿಟ್ಟು ಹೊರಟೋಗ್. ನೋಡಿ, ಯಾರಾದ್ರೂ ಏನಾರು ಮಾತಾಡಿದ್ರೆ ನಾನು ಹೆಣ ಬೀಳತ್ತೆ. ಹೋಗ ಶಾಂತಿ. ನೋಡಮ್ಮ, ನೀನು ನಿನ್ನ ಮಕ್ಕಳ ಕರ್ಕೊಂಡು ನಿನ್ ಗಂಡನ ಜೊತೆ ಹೊರಟೋಗಮ್ಮ. ಲೋ ಸೂರ್ಯ, ನನ್ನನ್ನು ಊಟಕ್ಕೆ ಬರಕ್ಕೆ ಹೇಳಿ ನೀನೇ ಎಲ್ಲ ಹೋಗ್ತಿದ್ಯಲ್ಲೋ. ನಾಳೆ ನಿನ್ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅಂತ ಹೇಳಿದ್ದೆ. ಆದ್ರೆ ಇವತ್ ನನ್ನ ಲೈಫ್ ಟರ್ನ್ ಆಗೋಯ್ತು. ನಮ್ಮಪ್ಪ ನಮ್ಮನ್ನ ಮನೆ ಬಿಟ್ಟು ಆಚೆ ಓಡಿಸ್ಬಿಟ್ಟ ಒಳ್ಳೆ ಮಾತು ಹೇಳಿದಿಕ್ಕೆ. ನನ್ನ ಹೆಂಡತಿ ಮಕ್ಕಳ ಕತಿ. ಏ, ಡೋಂಟ್ ವರಿ, ನಾನು ಮನೆ ಇಲ್ವಾ? ಬಾ, ಬನ್ನಿ. तो चीज बड़ी है मस्त मस्त, तो चीज बड़ी है मस्त, तो चीज बड़ी है मस्त मस्त. ओडिತೀನಿ ಗ್ಯಾರಂಟಿ ಓಡಿತೀನಿ. ಹಲೋ, ಯಾರು? ಓ, ಮೈ ನೈಫ್, ಮೈ ವೈಫ್. ಊಟ ಮಾಡಿ ಬಂದ್ರ? ನಂಗೆ ಊಟ ಬೇಡ.
ಕುತ್ಕೋ ಬಂದ್ರು ನಾನ್ ತಿನ್ನಿಸ್ತೀನಿ. ನಂಗ್ ಊಟ ಬೇಡ ಹೋಗಮ್ಮ. ಯಾಕೆ ನಿಮ್ಮಪ್ಪ ತಿನ್ಸ್ಬೇಕಾ? ಆ ಅಂಕಲ್ ತಿನ್ಸಿದ್ದೇನೆ ತಿನ್ನೋದು. 4 ಬಾರಿಸ್ತೀನಿ ನೋಡು. ಅವ್ರ ಯಾಕೋ ತಿನ್ನಿಸ್ಬೇಕು? ನಂಗ್ ಊಟ ಬೇಡ. ಹೋಗ್ತೀನಿ ಹೋಗಮ್ಮ. ನಿಂತ್ಕೊಳ್ರೋ, ಊಟ ಮಾಡಿ ಬಂದ್ರೋ. ನಂಗ್ ಊಟ ಬೇಡ ಹೋಗಮ್ಮ. ಊಟ ಮಾಡಿ ಅಂದ್ರೆ ತಲೆ ಎಲ್ಲ ಮಾತಾಡ್ತೀರಾ? ನೀನ್ ತಿನ್ಸಿದ್ರೆ ನಾವ್ ತಿನ್ನಲ್ಲ, ಅಂಕಲ್ ತಿನ್ಸ್ಬೇಕು. ಬೇಡ ಅಂತೀರಾ ಊಟನ? ಬೇಡ ಅಂತೀರಾ? ಬೇಡ ಅಂತೀರಾ? ಛೇ ಛೇ ಛೇ, ಮಕ್ಕಳನ್ನ ಯಾಕೆ ಹೊಡಿತೀರಾ? ಮಕ್ಕಳನ್ನ ಹೊಡಿಬಾರ್ದು, ಸಮಾಧಾನವಾಗಿ ಹೇಳ್ಬೇಕು. ಹಾ, ಬನ್ನಿ ಮಕ್ಕಳು ಬನ್ನಿ, ನಾನ್ ತಿನ್ಸ್ತೀನಿ ಬನ್ನಿ. ಅಂಕಲ್ ಹಾ ನೀವ್ ಬಸ್. ತಿನ್ಸಿ. ಹಾ, ಈಗ ಊಟ ಮಾಡೋಣ. ಹಾ, ಮೊದಲನೇ ತುತ್ತು ಯಾರಿಗೆ? ನಂಗೆ. ಮೊದಲನೇ ತುತ್ತು ಯಾರಿಗೆ? ಆ ನಿನ್ಗೆ ಅಲ್ಲ, ನಿನ್ಗೆ. ಅಯ್ಯೋ, ಎಲ್ಲ ಚಲೋ ಆಯ್ತಾ? ಹಾ, ಈಗ 2ನೇ ತುತ್ತು ಯಾರಿಗೆ? ಯಾರಿಗೆ? ನಿನ್ಗೆ. ಹಾ, 3ನೇ ತುತ್ತು ಯಾರಿಗೆ? ನಂಗೆ. 3ನೇ ತುತ್ತು ಯಾರಿಗೆ? ನಿನ್ಗೆ. ನೀವ್ ತಿನ್ನಿ ಅಂಕಲ್. ನೀನ್ ತಿನ್ನೋ ಮೊದಲು, ನಾನು ಆಮೇಲೆ ತಿಂತೀನಿ. ನೀವ್ ತಿನ್ನಿ ಅಂಕಲ್. ತಿನ್ನಪ್ಪ. ನೀವ್ ತಿನ್ನಿ ಅಂಕಲ್. ಸರಿ, ನೀನ್ ತಗೋ. ರೀ, ನಿಮ್ ಕುಡಿಗಳಿಗೆ ನೀವು ಮಾಡ್ಬೇಕಾಗಿರೋ ಕೆಲಸ ಮಾಡ್ತು ಈ ದರಿದ್ರ ಕುಡಿತಾ ಇದ್ದೀರಲ್ರಿ. 70 ನಮ್ಮಪ್ಪ ನನ್ನ ಎದೆಗೆ ಹಚ್ಚಿದ ಬೆಂಕಿ ಇನ್ನೂ ಹಚ್ಕೊಂಡು ಉರಿತಾ ಇದೆ. ಅದನ್ನ ಆರ್ಸೋಕ್ಕೋಸ್ಕರ ಈ ಕುಡಿತ. ಅಂಕಲ್ 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 ಒಂದ್ ಕತೆ ಹೇಳಿ ಅಂಕಲ್. ಕತೆನಾ? ಯಾವ ಕತೆನೋ? ನನಗೆ ಯಾವ ಕತೆಗಿಂತ ಬರಲ್ಲ, ಸುಮ್ಮನೆ ಮಲ್ಕೋ. ಪ್ಲೀಸ್ ಅಂಕಲ್ ಕತೆ ಹೇಳಿ ಪ್ಲೀಸ್. ಹಾ, ನೀನು ಕೇಳೇಬಿಟ್ಯಾ? ಹೇಳಲೇಬೇಕಾ? ಒಂದೂರಿನಲ್ಲಿ ಒಬ್ಬ ರೈತ ಇದ್ದಂತೆ. ಅವನೊಂದಿನ ಸೌದೆ ತರೋದಕ್ಕೆ ಕಾಡ್ಗೆ ಹೋದ್ನಂತೆ. ಕಾಡು ಹೋಗಿ ಸೌದೆ ಎಲ್ಲ ತಕೊಂಡು ವಾಪಸ್ ಬರ್ಬೇಕಾದ್ರೆ ಜೋರ ಮಳೆ ಬಂದ್ಬಿಡ್ತಂತಾರೆ. ಮಳೆ ಬಂದ್ಬಿಡ್ತಲ್ಲ, ಏನ್ ಮಾಡೋದು ಅಂತ ಹೇಳಿ ಆ ರೈತ ಮರದ ಮೇಲೆ ಕೂತ್ಕೊಂಡಂತೆ. ಮರದ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ದಂತೆ, ಅಲ್ಲ ನಾನೇನು ಕೆಲ್ಸಾನೇ ಮಾಡ್ದೆ, ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಯೋಚನೆ ಮಾಡಿ ಹಳ್ಳಿಗೆ ಹೊರಟ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಅವನಿಗೊಂದು ಕೊಳಲ್ ಸಿಕ್ತು. ಬೆಂಕಟ ಸಿಂಗಾರಿ ಲಲಲೋ 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 ಲಲಲೋ. ಅಯ್ಯೋ ಬಿಡ್ರಿ, ಇದ್ದಕ್ಕಿದಂಗೆ ಏನಾಯ್ತ್ರಿ ನಿಮ್ಗೆ? ಸುಮ್ಮನೆ ಕುತ್ಕೊಳಕ್ಕಾಗಲ್ವಾ? ಏಕಾಂತದಲ್ಲಿ ಹೆಂಡತಿ ಸಿಕ್ಕಿದಾಗ ಏನು ಆಗದೆ ಇರೋರಿಗೆ ಏನಂತಾರೆ ಗೊತ್ತಾ? ಏನೋ ಸ್ವಲ್ಪ ಕಮ್ಮಿ ಅಂತಾರೆ. ಅಲ್ರಿ, 35 ವರ್ಷಕ್ಕೆ ಮದ್ವೆ ಆಗಿ ಒಳ್ಳೆ ಹನಿಮೂನಿಗೆ ಬಂದವ್ರ ತರ ಆಡ್ತಿದ್ದೀರಲ್ರಿ. ಕಣ್ಣಲ್ಲಿ ಧೂಳು ಬಿದ್ದಿತ್ತು, ಊದ್ತಾ ಇದ್ನಪ್ಪ. ಅಪ್ಪ ಏನಪ್ಪ? ನಂಗೊಂದು ಡೌಟ್, ಅದ್ ಕ್ಲಿಯರ್ ಮಾಡ್ತೀರಾ? ಇಷ್ಟೊತ್ನಲ್ಲಿ ಏನಪ್ಪ? ಅಪ್ಪ ನೀನು ಅಮ್ಮನು ಹನಿಮೂನ್ ಎಲ್ಲೋಗಿದ್ರಿ? ನಮ್ಮ ಹನಿಮೂನ್ ವಿಷಯ ನಿಂಗೆ ಯಾಕಪ್ಪ? ಪ್ಲೀಸ್ ಅಪ್ಪ ಪ್ಲೀಸ್, ನೀವಿಬ್ರು ಹನಿಮೂನ್ ಎಲ್ಲೋಗಿದ್ರಪ್ಪ? ಊಟಿಗೆ ಹೋಗಿದ್ವಪ್ಪ. ಊಟಿಗ? ನೀವಿಬ್ರು ಊಟಿ ಹೋದಾಗ ನಾನು ಎಲ್ಲಿದ್ದೆ? ಹೇಳಪ್ಪ ನಾನು ಎಲ್ಲಿದ್ದೆ? ಅಪ್ಪ ಮಗನೇ, ಊಟಿಗೆ ಹೋಗೋವಾಗ ನೀನ್ ನನ್ ಜೊತೆಲಿದ್ದೆ, ಬರುವಾಗ ನಿಮ್ಮ ಅಮ್ಮನ ಜೊತೆ ಬಂದೆ. ಲೋ ಸಂತೋಷ, ಬಾರ ಮಲ್ಕೊಳ್ಳೋ. ಎಲ್ಲ ಅವರಿಬ್ರು? ನಾ ಬರಲ್ಲ, ನಾವು ಸಿಂಹನ ಜೊತೆ ಬಾರೋ. ನಾ ಬರಲ್ಲ. ಲೇ ನಿಂತ್ಕೊಳ್ಳೋ, ಲೇ 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 ಲೇ.
ಹೋಗ್ಲಿ ಅಲ್ಲೇ ಮಲ್ಕೊಳ್ಳ. ನಾವು ಮಲ್ಗಿರ್ತೀವಿ, ಮಧ್ಯ ಬಂದು ಎಬ್ಬಸ್ಬೇಡ. ಅಯ್ಯೋ, ಯಾಕೆ ಏನಾಯ್ತು ಇವತ್ ನಿನ್ಗೆ? ನಂದೊಂದ್ ಮಾತಿದೆ, ಅದನ್ನ ನೀವು ಕೇಳೋದಾದ್ರೆ ನೀವು ಹೇಳಿದಕ್ಕೆ ಓಕೆ. ಲೇ ಇಷ್ಟೊತ್ನಲ್ಲಿ ಏನೇ ಮಾತು? ಬೆಳಿಗ್ಗೆ ಮಾತಾಡೋಣ ಬಾರೆ. ಗಂಡಸ್ರನ್ನ ಇಂಥ ಸಮಯದಲ್ಲೇ ಹಿಡಿಬೇಕು. ನಾನು ಹೇಳ್ದಾಗ ಕೇಳ್ತೀರಾ? ಆಯ್ತಮ್ಮ ಶ್ರವಂತಿ, ನೀನ್ ಹೇಳ್ದಂಗೆ ಕೇಳ್ತೀನಿ. ರೀ, ಮೊದ್ಲು ಮಾತ್ ಕೊಡಿ. ಆಯ್ತು, ತಡ್ಕೊಳಕ್ ಆಯ್ತಾ ಇಲ್ಲ, ಬೇಗ ಹೇಳೆ. ರೀ, ಕಂಡೋರ್ ಮನೆ ಅರಮನೆ ಆದ್ರೂ ಒಂದು ದಿನ ಚಂದ, ಒಂದ್ ವಾರ ಚಂದ ರೀ. ಆಮೇಲೆ ಅರಮನೆ ನಮಗ್ ಸೆರ್ಮನೆ ಆಗೋಗುತ್ತೆ ರೀ. ನಾವ್ ಇಲ್ಲಿಗ್ ಬಂದು 1 ತಿಂಗಳಾಯ್ತು. ನಾಳೆನೆ ನಾವು ಬೇರೆ ಮನೆ ಹೊರಟೋಗೋಣ. ಬೇರೆ ಮನೆಗ? ನಮ್ಗೆಲ್ಲಿದೆ ಮನೆ? ನಮ್ ತಾಯಿ ಊರಿದೆಯಲ್ಲ ಭದ್ರಾವತಿ, ಅಲ್ಲಿ ಹೋಗೋಣ. ಆಯ್ತು. ಈಗ ಅಲ್ಲಾಡೋಣ. ಅಂಕಲ್ ಅಂಕಲ್ ನಾವು ಬರ್ತೀವಿ ಅಂಕಲ್. ಓಕೆ, ನೀವು ಕೂತ್ಕೊಳ್ಳಿ. ಇಲ್ಲಿ ಹೀಗೆ ರೆಡಿನಾ? ಹೇಗಿದೆ? ಚೆನ್ನಾಗಿದೆ. ಹುಷಾರು ಹುಷಾರು. ಗುರು, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಮಗೀಗ ಟೈಮ್ ಇಲ್ಲ, ಮಾತಾಡೋದೇನಿದ್ರು ಸಾಯಂಕಾಲ ಅಲ್ವಾ ಮಕ್ಳೇ? ಹೌದು, ಸಾಯಂಕಾಲ Yes. ಮಾತಾಡಿ. ಗುರು ಸೂರ್ಯ, ಗುರು, ಏನೋದು? ನಾನೀಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಗುರು. ನಾವಿಲ್ಲಿಗೆ ಬಂದು ಆಗಲೇ 1 ತಿಂಗಳಾಗೋಯ್ತು. ದಿನ ಕುಡ್ದು ನನಗೆ ವಾಕರ್ಕೆ ಬರ್ತಾ ಇದೆ. ಅದಕ್ಕೆ ನಾಳೆ ಬೆಳಗ್ಗೆ ನಾನು ನನ್ನ ಹೆಂಡತಿ ಮಕ್ಕಳು ಊರಿಗೆ ಹೋಗ್ತಾ ಇದ್ದೀವಿ. ಹೌದು, ನಾವು ಬರಲ್ಲ. ನೀವು ಹೋಗಿ, ನಾವು ಅಂಕಲ್ ಜೊತೆನೆ ಇರ್ತೀವಿ. ಹೌದು, ನಾವು ಬರಲ್ಲ. ನಾವು ಸಿಂಹದಂಗ ಜೊತೆ ಇರ್ತೀವಿ. ಲೋ ಸೂರ್ಯ, ಬರಡಾಗಿದ್ ನನ್ನ ಮನೆಗೆ ಸ್ವಲ್ಪ ತಂಪಾಗಿದೆ, ಅಷ್ಟು ಬೇಗ ಹೋಗ್ತೀನಿ ಅಂತೆಲ್ಲ. ಇನ್ನೊಂದ್ 2-3 ದಿವಸ ಇದು ಹೋಗ್ಬಾರ್ದಾ? ಯಾವತ್ತಿದ್ರೂ ಹೋಗೋರು 2-3 ದಿನ ಹೆಚ್ಚಾಗಿದ್ದು ಹೋದ್ರೆ ಏನ್ ಪ್ರಯೋಜನ? ಅದೇನೋ ಅಂಕಲ್, ನನ್ನ ಗುಣ ನನಗೆ ಅರ್ಥ ಆಗ್ತಿಲ್ಲ. ಸೂರ್ಯನ ಮಕ್ಕಳು ಈ ಮನೆಗೆ ಬಂದ ಮೇಲೆ ನನಗೆ ಗೊತ್ತಿಲ್ದಾಗೆ ಯಾವ್ದೋ ಸೆಳೆತಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ. ಸೂರ್ಯ ತನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಂದ ತಕ್ಷಣ ನನಗೆ ನನ್ನ ಪ್ರಾಣನೇ ಬಿಟ್ಟು ಹೋಗ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ನನ್ನ ಕೈಲಿ ಆ ಮಕ್ಕಳಿದೆ ಇರಕ್ಕಾಗಲ್ಲ ಅಂಕಲ್, ಇರಕ್ಕಾಗಲ್ಲ. ಮಕ್ಕಳನ್ನ ಬಿಟ್ಟಿರಕ್ಕಾಗಲ್ಲ ಅಂದ್ರೆ ಅಂಕಲ್ ಪ್ಲೀಸ್. ಮತ್ತೆ ಸಿಂಹಾದ್ರಿ, ಇನ್ನು ಎಷ್ಟು ದಿನ ಅಂತ ವೈದೇಹಿ ನೆನೆಸ್ಕೊಂಡು ಕೊರಗ್ತೀಯಪ್ಪ? ವೈದೇಹಿ ಇದ್ದೋದ ನನ್ನ ಎದೆಯಲ್ಲಿ ಬೇರೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ವೈದೇಹಿ ಈಗಿರೋ ಜಾಗಕ್ಕೆ ನಾನೇ ಹೋಗ್ಬೇಕು ಅಂತಿದ್ದೀನಿ. ಸಿಂಹಾದ್ರಿ, ಹಾಗನ್ಬೇಡಪ್ಪ. ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಸಿಂಹಾದ್ರಿ, ನಿನ್ನ ಸ್ನೇಹಿತ ಸೂರ್ಯನ್ಗೆ 3 ಜನ ಮಕ್ಕಳಲ್ವೇ? ಪಾಪ ಅವನಿಗೂ ಕೆಲಸ ಇಲ್ಲದೆ ನೀನ್ ಕೂಡ 5,000 ರೂಪಾಯಿ ನಂಬ್ಕೊಂಡಿದ್ದಾನೆ. ಅದಕ್ಕೆ ಬದಲಾಗಿ ಅವನಿಗೊಂದು 4-5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅವನ ಮಕ್ಕಳಲ್ಲೇ ಒಂದು ಮಗುನ ದತ್ತು ತಗೋಬಾರ್ದೆ? ಅಂಕಲ್, ಇದನ್ನು ಒಲಿಲೇ ಇಲ್ಲ. ಈಗಲೂ ಹೋಗಿ ಕೇಳ್ತೀನಿ ಅಂಕಲ್, ಈಗಲೂ ಹೋಗಿ ಕೇಳ್ತೀನಿ. ಸೂರ್ಯ, ತಗೋ.
ಯಾಕೆ ಗುರು ಇಷ್ಟೊಂದು ದುಡ್ಡು? ತಗೋ, ಇದ್ರಲ್ಲಿ 5 ಲಕ್ಷ ಇದೆ. ಏನಾದ್ರೂ ಬಿಸ್ನೆಸ್ ಶುರು ಮಾಡು. ಸಾಲದಿದ್ರೆ ನಾನು ಕೇಳು. ಗುರು ಗುರು ನನ್ನ ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ? ಯಾಕೆ? ಕಾಮಿಡಿಯಾಗಿ ಮಾತಾಡ್ತಿರ್ತಾನೆ, ತಿಕ್ಲ ಅಂತ ತಿಳ್ಕೊಂಡಿದೀಯಾ? ನನಗೆ ಅನ್ನಿಸ್ತಾ ಇದೆ ನಿಂಗೇನೋ ಕೆಲಸ ಆಗ್ಬೇಕು. ಹೇಳು ಗುರು, ನಿಂಗೇನಾಗ್ಬೇಕು ಅಂತ? ಏನೂ ಇಲ್ಲ, ಏನೂ ಇಲ್ಲ ಸೂರ್ಯ, ಏನೂ ಇಲ್ಲ ಸೂರ್ಯ. ಸೂರ್ಯ, ನೀನ್ ಕೊನೆ ಮಗುನ ನಂಗೆ ದತ್ತು ಕೊಟ್ಬಿಡ. ಗುರು, ಸ್ನೇಹ ಪ್ರೀತಿನ ನಮಗ್ ಸರಿ ಸಮಾನವಾದವ್ರ ಜೊತೆ ಮಾಡ್ಬೇಕು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಯಾಕೋ? 5 ಲಕ್ಷ ಸಿಗುತ್ತೆ ಅಂತ ಕೊಲೆಗಾರನಾಗ್ಲಿ ಕೂಲಿ ಮಾಡೋನಾಗ್ಲಿ ತಾವು ಆಸೆಯಿಂದ ಹೆತ್ತ ಮಕ್ಕಳನ್ನ ಯಾವ ಕಾರಣಕ್ಕೂ ಮಾರ್ಕೊಳ್ಳೋದಿಲ್ಲ. 5 ಲಕ್ಷ ಅಲ್ಲ, 5 ಕೋಟಿ ಕೊಟ್ಟರು ನಾನ್ ನನ್ನ ಮಗುನ ಮಾರ್ಕೊಳ್ಳೋದಿಲ್ಲ. ಸೂರ್ಯ ಸೂರ್ಯ, ನಾನ್ ನಿನ್ ಮಗುನ ಮಾರು ಅಂತ ಹೇಳ್ತಾ ಇಲ್ಲ. ನೀನ್ ಹೇಳ್ದೆ ಇದ್ರು ನೀನ್ ನನ್ನ ಮಗು ಬೆಲೆ ಕಟ್ಟಿರೋ. ಈ ನೋಡು, ಇವತ್ತಿನಿಂದ ನೀನು ಬೇಡ, ನಿನ್ ಫ್ರೆಂಡ್ಶಿಪ್ ಬೇಡ. ನೋಡು ನೋಡು ಸೂರ್ಯ, ನಾನು ಹೇಳಿದ್ ಹೋಗ್ಲಿ, ಬೇಜಾರ್ ಮಾಡ್ಕೋಬೇಡ. ಬೇಜಾರ? ಒಡೆದ ಕನ್ನಡಿ ಮುರಿದೋದ್ ಮನ್ಸು ಯಾವತ್ತೂ ಸೇರೋದಿಲ್ಲ. ನಾಳೆನೆ ನಾವು ಊರ್ಗ್ ಹೋಗ್ತಾ ಇದೀವಿ. ತಗೋ ಸೂರ್ಯ, ನನ್ನ ಮಾತು ಕೇಳು. ಗುಡ್ ಬಾಯ್ ಸೂರ್ಯ. ನೋಡ್ದ್ಯಾ ವೈದ್ಯ, ನೋಡ್ದ್ಯಾ ನೀನಿಲ್ದೆ ನನ್ನ ಜೀವನ ಹೇಗಾಗಿದೆ ಅಂತ? ವೈದೇಹಿ, ಕೊನೆವರೆಗೂ ನನ್ನ ಜೊತೆನೇ ಇರ್ತೀನಿ ಅಂತ ಹೇಳಿ ನನಗೆ ಹೇಳ್ದೇನೆ ಹೊರಟೋಗ್ಬಿಟ್ಟಿಯಲ್ಲ ವೈದೇಹಿ. ವೈದೇಹಿ ವೈದೇಹಿ, ನನ್ ಒಂಟಿಯಾಗಿರಕ್ಕಾಗ್ತಾ ಇಲ್ಲ. ಮಕ್ಕಳು ಬೇಕನ್ನಿಸ್ತಾ ಇದೆ. ರೀ ರೀ ರೀ, ಸಂಕಟ ಪಡ್ಬೇಡ್ರಿ. ನನ್ ಕೈ ನೋಡಕ್ ಆಗ್ತಿಲ್ಲ. ನಿಮ್ ಜೊತೆ ಬಾಳೋಕೆ ನೀವ್ ಯಾಕೆ ನನ್ನನ್ನೇ ನೆನ್ಸ್ಕೊಂಡು ಕೊರಗ್ತಿದ್ದೀರಾ? ಇನ್ನೊಂದ್ ಮದುವೆ ಮಾಡ್ಕೊಳ್ರಿ, ನಿಮ್ಗೆ ಮುದ್ದಾದ ಮಕ್ಕಳು ಹುಟ್ಟುತ್ತೆ. ಮೈ ಮೇಲಿನ ಬಟ್ಟೆ ಬದಲಾಯಿಸಿದಾಗೆ ನನ್ನ ಹೃದಯದಲ್ಲಿರೋ ನಿನ್ನ ತೆಗೆದಾಕೋದಕ್ಕೆ ಆಗ್ತಿಲ್ವಲ್ಲ ವೈದೇಹಿ. ನಾನು ಹೇಗ್ ಮದುವೆ ಮಾಡ್ಕೊಳ್ಳಿ ಹೇಳು ವೈದೇಹಿ, ಹೇಗ್ ಮಾಡ್ಕೊಳ್ಳಿ? ಕಳೀತಾ ಇರೋ ಗಳಿಗೆ ಹೇಗ್ ವಾಪಸ್ ಬರಲ್ವೋ ಹಾಗೆ ನಾನು ಕೂಡ ನನ್ನ ಮರೆತು ಮಕ್ಕಳಿಗೋಸ್ಕರನಾದ್ರೂ ಮದುವೆ ಮಾಡ್ಕೊಳ್ಳಿ. ಮದುವೆನಾ? ಈ ಜನ್ಮಕ್ ಮದುವೆ ಕೋಟ ನಿನ್ ಜೊತೆನೆ ಮುಗ್ದೋಯ್ತು. ಏನಿದ್ರು ಮುಂದಿನ ಜನ್ಮ ಆಯ್ತಾರೆ ನೋಡೋಣ. ಹಾ, ಸೂರ್ಯನ ಮಕ್ಕಳ ಜೊತೆ ಪಳಗದ ಮೇಲೆ ಮಕ್ಕಳು ಬೇಕು ಅನಿಸ್ತಾ ಇದೆ. ಸರಿ, ಒಂದ್ ಕೆಲ್ಸ ಮಾಡಿ. ಮದುವೆ ಅನ್ನೋದು ಒಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಮಾಡ್ತೀನಿ. ಅನಾಥ ಮಗು ಅಥವಾ ದತ್ತು ಮಗುನ ತಗೊಂಡ್ರೆ ಆ ಮಗು ನಿಮ್ದಾಗಲ್ಲ. ನಿಮ್ದೇ ಆದ ಮಗು ಬೇಕು ರೀ. ಮಗು? ನನಗ್ ಮಗು ಹೇಗಾಗುತ್ತೆ? ವೈದೇಹಿ, ವೈದೇಹಿ. ಸಿಂಹಾದ್ರಿ, ಓ ವೈಜಯನ್, ಬಾ ಬಾ. ಯಾರ ಹತ್ರ ಮಾತಾಡ್ತಾ ಇದೀಯೋ? ಇನ್ಯಾರ ಜೊತೆ? ನನ್ನ ವೈದೇಹಿ ಜೊತೆ. ನಾನು ಸಜೆಷನ್ ಕೊಡ್ತೀನಿ, ನೀನು ಒಪ್ಕೊಳ್ಳೇಬೇಕು. ಸಜೆಷನ್? ನೀನು ಸಜೆಷನ್ ಕೊಡ್ತೀಯಾ? ಕೊಡು. ಸಜೆಷನ್ ಏನ್ ದುಡ್ಡ ಕಾಸ? ಹೇಳು. ಸ್ವಲ್ಪ ಸುಮ್ಮನಿರ್ತೀಯಾ? ನಾನು ಮೊನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೇನೆ, ನೀನ್ ಯಾಕೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇಂದ ಒಂದು ಮಗುನ ಎತ್ಕೋಬಾರದು? ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್?
ಏನೋ ಹಾಗಂದ್ರ ಅಂದ್ರೆ ಕೃತಕ ಬೀಜ ಸಂಕಲನ ಅಂತ. ನಿನ್ನ ವೀರ್ಯಾಣನ ತಗೊಂಡು ಬೇರೆ ಒಂದು ಹೆಣ್ಣಿನ ಗರ್ಭದಲ್ಲಿಟ್ಟು ಬೆಳೆಸೋದಕ್ಕೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತಾರೆ. ಅರ್ಥ ಆಯ್ತಾ? ಅನಾಥ ಮಗು ಅಥವಾ ದತ್ತು ಮಗುನ ತಗೊಂಡ್ರೆ ಆ ಮಗು ನಿಮ್ದಾಗಲ್ಲ. ನಿಮ್ದೇ ಆದ ಮಗು ಬೇಕು ರೀ. ಒಳ್ಳೆ ಐಡಿಯಾ. ವೈಜಂತ್ ವೈಜಂತ್ ವೈಜಂತ್, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನಗೊಂದು ಮಗು ಬೇಕು. ಸುಂದರವಾದ ಗಂಡು ಮಗು ಬೇಕು. ಗಂಡು ಮಗು ನನಗೆ ಬೇಕು. ಓಕೆ. ಹೌದು, ಮಗುನ ಹೊರೋದಕ್ಕೆ ತಾಯಲ್ಲಿದ್ದಾಳೋ? ನಮಗ್ ಸಿಗ್ತಾಳ? ಫಾರಿನ್ ಅಲ್ಲಾದ್ರೆ ಇದಕ್ಕೆ ಅಂತಾನೆ ಬಾಡಿಗೆ ತಾಯಂದ್ರೆ ಸಿಗ್ತಾರೆ. ನೋ ನೋ ನೋ, ನನಗೆ ಫಾರಿನ್ ಎಲ್ಲ ಬೇಡಪ್ಪ. ಇಡೀ ಭೂಪಟನೆ ಕೈ ಮುಗಿಯೋ ನಮ್ಮ ಕರುನಾಡ ಸಂಸ್ಕೃತಿ ಇರೋ ಮಗು ಬೇಕು. ಆಯ್ತಪ್ಪ, ನಿನ್ ಮಗುನ ಹೊರ ತಾಯ್ನ ನಾನು ಹುಡುಕ್ತೀನಿ. ಥ್ಯಾಂಕ್ಸ್ ಥ್ಯಾಂಕ್ಸ್. ಈ ನನ್ನ ಆಸೆ ನೀನು ನೆರವೇರಿಸ್ಕೊಡು. ಈ ಜನ್ಮ ಪೂರ್ತಿ ನೀನು ಪೂಜೆ ಮಾಡ್ತೀನಿ, ಪ್ಲೀಸ್. ಅಮ್ಮ ತಾಯಿ ರಾಜರಾಜೇಶ್ವರಿ, ನಾನು ಪ್ರಯತ್ನ ಪಡ್ತಿರೋ ಕೆಲಸದಲ್ಲಿ ಯಶಸ್ಸು ಜಯ ಕೊಡಮ್ಮ. ಸಿಂಹಾದ್ರಿ, ಸಿಂಹಾದ್ರಿ. ವೈಜಯಂತ್, ಎಲ್ಲಿ ಹೋದ ನೀನು? 15 ದಿವಸದಿಂದ ನಿನಗೋಸ್ಕರ ಕಾದು ಕಾದು ಬೋರ್ ಆಗೋಯ್ತು. ಗುಡ್ ನ್ಯೂಸ್ ಅಮ್ಮ, ನಿನ್ ಮಗುನ ಹೊರ ತಾಯಿ ಸಿಕ್ಕಾಯ್ತು. ರಿಯಲಿ? ವೈಜಯಂತ್, ಯು ರಿಯಲಿ ಗ್ರೇಟ್. ಇಸ್ ಗ್ರೇಟ್. ಆಕೆ ಹೇಗಿದಳು? ನೋಡಕ್ ಹೇಗಿದ್ದಾಳೆ? ಬಣ್ಣ ಹೇಗಿದೆ? ಬಿಳಿನೋ ಕೆಂಪೋ ಕಪ್ಪೋ? ಎಷ್ಟಷ್ಟು? ವಯಸ್ಸೆಷ್ಟು? ಗುಣ ಗುಣ ಹೇಗಿದೋ? ಆಕೆ ಎಜ್ಜಿಗಡಿತಾನೆ? ಯಾವೂರು? ಲೋ ಏನು ಒಳ್ಳೆ ಮದುವೆಯಾಗ ಹುಡುಗಿನ ಕೇಳಕ್ ಹೇಳ್ತೀಯಲ್ಲ? ಅವಳಿಗೆ ಆಗಲೇ ಮದುವೆ ಆಗಿದೆ. ಹಾಗಲ್ವೋ, ನನ್ನ ಮಗು ಒಳ್ಳೆ ಸುಸಂಸ್ಕೃತವಾದ ಹೆಣ್ಣಿನ ಹೊಟ್ಟೆಲ್ ಹುಟ್ಲಿ ಅಂತ. ಅಷ್ಟೇನಾ? ಲೋ 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 ವೈಜಯಂತ್, ನಾನೊಂದ್ಸಲ ಹುಡುಗಿ ನೋಡ್ಬೇಕಲ್ಲ? ನೋಡ್ಬೇಕಾ? ಆಯ್ತು, ನೋಡಿದ್ರಾಯ್ತು. ವಸಂತಮ್ಮ, ಲೋ, ನನ್ನ ಮಗುನ ಹೊರ ತಾಯಿ ಇವರೇನೋ? ಹೌದು. ನೀನ್ ನನ್ನ ಸ್ನೇಹಿತನೋ ಇಲ್ಲ ವೈರಿನೋ? ಮಗನೇ, ನನ್ನ ಮಗುನ ಹೊರೋದಕ್ಕೆ ಎಂತ ನಡ್ತಿದ್ಯೋ? ನಮಸ್ಕಾರ, ಬನ್ನಿ. ನಿಮ್ ಮಗುನ ಹೊರೋಳು ನನ್ ಸೊಸೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಸ್ವಾಮಿ, ನಂಗೊಬ್ನೇ ಮಗ ಪ್ರಕಾಶ್ ಅಂತ, ಫುಟ್ಬಾಲ್ ಪ್ಲೇಯರು. ಅವನಿಗೆ ಕಿಡ್ನಿ ಫೇಲರ್ ಆಗ್ಬಿಟ್ಟಿದೆ. ಜೊತೆಗೆ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು. ನನ್ ಮಗ ತುಂಬಾ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್. ಮಿಂಚಿನಂತೆ ಮೈದಾನದಲ್ಲಿ ಓಡಾಡ್ತಿದ್ದವನು ಈಗ ಸಾವಿನಂಚಿನಲ್ಲಿ ಬಿದ್ದು ಒದ್ದಾಡ್ತಿದ್ದಾನೆ. ಕೇಳಬಾರ್ದ ಕಡೆಯಲ್ಲೆಲ್ಲ ದುಡ್ಡು ಕೇಳಿದೆ, ಯಾರು ಕೊಡ್ಲಿಲ್ಲ. ನೀವು 6 ಲಕ್ಷ ರೂಪಾಯಿ ಕೊಟ್ರೆ ನನ್ ಸೊಸೆ ನಿಮ್ ಮಗುನ 10 ತಿಂಗಳು ಹೊರಕ್ಕೆ ತಯಾರಾಗಿದ್ದಾಳೆ. ಯಾಕೆ ಸ್ವಾಮಿ, ನನ್ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ಹಾಗಲ್ಲ, ಅದು ಹೌದು ಕಣ, ಅವ್ರು ಹೇಳ್ತಾ ಇರೋದು ನಿಜ. ನಾನೇ ಅವರ ಫ್ಯಾಮಿಲಿ ಡಾಕ್ಟ್ರು. ನಾನೊಂದ್ಸಲ ನಿಮ್ ಸೊಸೆನ್ ನೋಡಿ ಮಾತಾಡ್ಬೇಕಿತ್ತಲ್ಲ. ನೋಡಿ, ನಾವು ಸಂಪ್ರದಾಯ ಮನೆ ತಂದವರು. ಬೇರೆಯವ್ರ ಮಗುನ ಹೊರ ಆಚಾರ ಇನ್ನೂ ನಮ್ಮಲ್ಲಿ ಬೆಳಕಿಗೆ ಬಂದಿಲ್ಲಪ್ಪ. ನಾನು ಹಳೆ ಕಾಲದವಳಾದ್ರು ಬೇರೆ ದಾರಿನೇ ಇಲ್ಲದೆ ನನ್ನ ಮಗ ಸೊಸೆ ಕಾಲಿಗೆ ಬಿದ್ದು ಒಪ್ಸಿದ್ದೇನೆ. ಹೇಳಿ, ನೀವು 6 ಲಕ್ಷ ಕೊಡ್ತೀರಾ? ಕೊಡ್ತೀನಿ ಕೊಡ್ತೀನಿ. ನಿಮ್ ಸೊಸೆ ಫೋಟೋ ಇದ್ರೆ ಕೊಡಿ, ಆಕೆ ಹೇಗಿದ್ದಾಳೆ ಅಂತ ನೋಡ್ಬೇಕು. ನನ್ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ನಾನು ಅವ್ರ ಸೊಸೆನ ನೋಡಿದೀನೋ? ಇನ್ ಮೊದ್ಲು ಹಣ ಕೊಡು. ಅಲ್ವೋ, ನಾನೊಂದ್ಸಲ ಕೊಡ. ಸರಿ, ಪೆನ್ ಕೊಡು. ಯಾರ ಹೆಸರು ಬರೀಬೇಕು? ವಸಂತಮ್ಮ. ವಸಂತಮ್ಮ. ನೋಡಿಮ್ಮ, ನಮ್ಮ ಈ ವ್ಯವಹಾರದ ಬಗ್ಗೆ ಒಂದು ಅಗ್ರಿಮೆಂಟ್ ಮಾಡಿಸ್ತೀನಿ. ನಿಮ್ಮ ಸೊಸೆ ಅದರಲ್ಲಿ ಸೈನ್ ಮಾಡಿದ ಮೇಲೆ ಈ ಚೆಕ್ ಪಾಸ್ ಆಗುತ್ತೆ. ಸರಿ ತಾನೆ?
ಸರಿ ಸ್ವಾಮಿ. ಈ ತಾಳಿನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ತಾಯಿ ಆಗ್ತಾ ಇದ್ದೀನಿ ದೇವ್ರೆ. ಅಮ್ಮ ಪ್ರಕಾಶ್, ಅಮ್ಮ ಯಾಕಪ್ಪ ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾಳೆ ನನ್ನ ಹೆಂಡತಿ ಹೊಟ್ಟೆಲಿ ಬೇರೆಯವ್ರ ಮಗು ಹುಟ್ಟಿದ ಮೇಲೆ ಜನ ನನ್ನ ನೋಡಿ ಆಡ್ಕೊಂಡು ತುಂಬಾ ಅವಮಾನ ಮಾಡ್ತಾರಲ್ಲಮ್ಮ. ನೀನೇ ಹೀಗಂದ್ರೆ ಪಾಪ ನನ್ ಸೊಸೆ ಹೇಗಿರ್ಬೇಕು ಹೇಳು? ನಿನ್ಗೋಸ್ಕರ ಅವಳು ಎಂಥ ತ್ಯಾಗ ಮಾಡ್ತಿದ್ದಾಳೆ. ನೀನು ಧೈರ್ಯ ತಗೊಂಡು ನೀವೇದಂಗೂ ಧೈರ್ಯ ತುಂಬೇಕಪ್ಪ. ನೀನ್ ಹೀಗ್ ಮಂಗಾಗಿರೋದನ್ನ ನೋಡಿ ನನ್ ಸೊಸೆ ಮನ್ಸೇನಾದ್ರೂ ಬದಲಾಯಿಸ್ಬಿಟ್ರೆ ನಂಗೆ ಬೇರೆ ದಾರಿನೇ ಇಲ್ಲಪ್ಪ. ಅಗ್ರಿಮೆಂಟ್ ಬೇರೆ ಸೈನ್ ಮಾಡಿದ್ದಾಯ್ತು. ಆಯ್ತಮ್ಮ, ಧೈರ್ಯ ತಗೊಳ್ಳೋ ಪ್ರಯತ್ನ ಮಾಡ್ತೀನಿ. ನಿನ್ ಕೈ ಮುಗಿತೀನಪ್ಪ. ಯಾಕಮ್ಮ? ಪ್ರಕಾಶ್, ನಾಳೆನೆ ನನ್ನ ಸೊಸೆಗೆ ಗರ್ಭಧಾರಣೆ ಮಾಡ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ. ನಮಸ್ತೆ ಅಮ್ಮ. ನಮಸ್ಕಾರ. ಇವನೇ ನನ್ನ ಮಗ ಪ್ರಕಾಶ್. ನಮಸ್ತೆ. ನಮಸ್ತೆ. ನಿಮ್ ದಯೆಯಿಂದ ನನಗೆ ತಂದೆ ಆಗೋ ಯೋಗ ಬಂತು. ಕಂಗ್ರಾಟ್ಸ್ ಸಿಂಹಾದ್ರಿ, ಸಕ್ಸಸ್. ಥ್ಯಾಂಕ್ ಯು. ಹಲೋ. ನೋಡಿ ನಿವೇದ, ಇವರು ನನ್ನ ಫ್ರೆಂಡ್ ಸಿಂಹಾದ್ರಿ. ನೀವು ಮಾತಾಡ್ತಾರೆ, ನಾನು ಬರ್ತೀನಿ. ಓಕೆ, ಸಿ ಯು. ನಮಸ್ತೆ. ನಮಸ್ಕಾರ. ನೀವು ನೀವಾ? ನಿಮ್ಮಿಬ್ಬರಿಗೂ ಮುಂಚೆನೆ ಪರಿಚಯನಾ? ಅದೇ ರೀ, ನಮ್ಮ ಮದುವೆ ಆದ ಹೊಸರಲ್ಲಿ ರೌಡಿಗಳಿಂದ ನನ್ ಕಾಪಾಡಿದ್ರು ಅಂತ ಹೇಳದ್ನಲ್ಲ, ಅವರೇ ಇವರು. ಸರ್, ನಮ್ಮಿಬ್ಬರ ಪಾಲಿಗೂ ನೀವು ದೇವರಾಗಿ ಬಂದ್ರಿ. ಅಯ್ಯೋ, ಹಾಗನ್ಬೇಡಿ. ತುಂಬಾ ದೊಡ್ಡ ಮಾತು. ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ನಿಮ್ಮನ್ನು ಕಾಪಾಡಕ್ ಹೋಗಿ ನನ್ನ ಹೆಂಡತಿನ ನಾನು ಕಳ್ಕೊಂಡ್ಬಿಟ್ಟೆ. ನಿಮ್ಮ ಉಪಕಾರ ತುಂಬಾ ದೊಡ್ಡದು ಸ್ವಾಮಿ. ಇಲ್ಲಮ್ಮ, ನಾನು ಮಾಡಿದಕ್ಕಿಂತ ನೀವು ಮಾಡಿದ ಉಪಕಾರನೇ ತುಂಬಾ ದೊಡ್ಡದು. ಬರ್ತೀನಿ ಪ್ರಕಾಶ್. ರೀ, 10 ತಿಂಗಳು ಬೇರೆಯವ್ರ ಗರ್ಭನ ನಾನು ಯಾಕ್ಲಿ ಹೊರ್ಲಿ? ನಿವೇದ, ಅವತ್ತು ನಿನ್ ಮಾನ, ಇವತ್ತು ನನ್ನ ಪ್ರಾಣನೇ ಕಾಪಾಡಿದ್ದಾರೆ ಆ ಸಿಂಹಾದ್ರಿ ಅವರು. ಅವ್ರ ಆಸೆ ನೆರವೇರಿಸ್ಕೊಡು. ಬೇರೆಯವ್ರ ಪಿಂಡನ 10 ತಿಂಗಳು ಹೊತ್ಕೊಂಡು ಕ್ಷಣ ಕ್ಷಣ ನೋವು ಅನುಭವಿಸೋದು ನೆರವೇರಿಸ್ಕೊಡು ಅಂತ ಹೇಳೋಷ್ಟು ಸುಲಭ ಅಲ್ಲ ರೀ. ವೇದ, ಅಯ್ಯೋ ಅದೇ ಏನಿದಲ್ಲ? ನನ್ಗೆ ಪುತ್ರ ಭಿಕ್ಷೆ ಕೊಡಮ್ಮ. ನಿವೇದ, ಆಪರೇಷನ್ಗೆ ನಾನು ಅಮ್ಮ ಹೋಗ್ತೀನಿ, ನೀನ್ ಬರೋದ್ ಬೇಡ. ಯಾಕೆ ಬರಬಾರ್ದು? ನಿಮ್ಮನ್ನ ಅಮ್ಮನ್ನ ಅಲ್ಲಿ ಯಾರೇ ನೋಡ್ಕೋತಾರೆ? ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ನರ್ಸ್ಗಳು ಇರ್ತಾರೆ, ಅವ್ರು ನೋಡ್ಕೋತಾರೆ. ನೀನ್ ಅಲ್ಲಿಗೆ ಬಂದು ಟೆನ್ಷನ್ ಮಾಡ್ಕೊಂಡು ಅತ್ತು ಕರೆದು ರಂಪ ಮಾಡ್ತೀಯ. ಆಮೇಲೆ ನಿನ್ ಹೊಟ್ಟೆಲಿರೋ ಸಿಂಹಾದ್ರಿ ಮಗುಗೆ ತೊಂದರೆ ಆಗುತ್ತೆ. ಆ ಮಗು ಬದುಕಿದ್ರೆಷ್ಟು ಸತ್ರೆಷ್ಟು ಐ ಡೋಂಟ್ ಕೇರ್. ಆ ದೆರೆದ್ರ ಮಗುಗಿಂತ ನನಗ್ ನೀವು ಮುಖ್ಯ. ಹಾಗೆಲ್ಲ ಮಾತಾಡಬಾರ್ದು ನಿವೇದ. ನೀವು ನನ್ನ ಬರ್ಬೇಡ ಅನ್ಬಾರ್ದು. ನಿವೇದ, ಒಂದ್ ವೇಳೆ ಆಪರೇಷನ್ ಫೇಲ್ಯೂರ್ ಆಗಿ ನಾನ್ ಸತ್ರೆ ಬೇರೆ ಮದುವೆ ಮಾಡುವ. ಹೌದಾ? ಆಯ್ತು ರೀ,
ನೀವು ಆಪರೇಷನ್ಗೆ ಹೋಗಕ್ ಮುಂಚೆ ನನ್ಗೊಂದ್ ಗಂಡು ನೋಡಿ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ ಡಾಕ್ಟರ್ಸು ಯಾರಿಗೂ ಕಮ್ಮಿ ಇಲ್ಲ. ಎಂತೆಂತ ಆಪರೇಷನ್ ಎಲ್ಲ ಸಕ್ಸಸ್ ಆಗಿದೆ. ನಿಮ್ಮ ಆಪರೇಷನ್ ಸಕ್ಸಸ್ ಆಗುತ್ತೆ. ನಿವೇದ, ನನಗೆ ನಿನ್ನನ್ನು ಬಿಟ್ಟು ಹೋಗಕ್ಕೆ ಇಷ್ಟ ಇದೆ ಅಂತ ತಿಳ್ಕೊಬೇಡ. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು. ಇನ್ನೊಂದ್ಸರಿ ಈ ತರ ಮಾತಾಡಿದ್ರೆ ನನ್ ಬಗ್ಗೆ ನಿಮ್ಗೆ ಗೊತ್ತು ತಾನೆ? ತಪ್ಪಾಯ್ತು. ಐ ಆಮ್ ಸಾರಿ ನಿವೇದ. ಬನ್ನಿ ಬನ್ನಿ ಸಿಂಹಾದ್ರಿ, ವೆಲ್ಕಮ್. ಅರೆ ಏನಿದೆಲ್ಲ ಇಷ್ಟೆಲ್ಲ ಯಾಕೆ ತಗೊಂಡ್ ಬಂದ್ರಿ? ಮುಂದಿನ ವಾರ ನಿಮ್ಮ ಆಪರೇಷನ್ ಗೊತ್ತಾಯ್ತು, ಅದಕ್ಕೆ ಬಂದೆ. ಇಫ್ ಯು ಡೋಂಟ್ ಮೈಂಡ್, ನಾನು ಆಗಾಗ ಬಂದು ನನ್ನ ಮಗುನು ನಿವೇದವ್ರನ್ನ ನೋಡ್ಕೊಂಡು ಹೋಗ್ಬೋದಾ? ಬೈ ಆಲ್ ಮೀನ್ಸ್, ಅದ್ರಲ್ಲಿ ಏನಿದೆ? ನೋ, ಅವಾಗಲ್ಲ, ಇನ್ಯಾವಾಗ್ಲೂ ಬರ್ಬೇಡಿ. ನಿಮ್ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ನೀವ್ ಸುಮ್ನಿರಿ, ಹೋಗ್ರಿ ಆಚೆ, ಪ್ಲೀಸ್ ಗೆಟ್ ಔಟ್. ಇವತ್ ನನ್ ಪಾಲಿಗೆ ದೇವ್ರಾಗ್ ಬಂದ್ ಕಾಪಾಡಿದ್ರಿ. ನನ್ ಕೊನೆ ಉಸಿರಿರೋರ್ಗೂ ಮರೆಯಲ್ಲ. ಸಿಂಹ, ನಿವೇದ, ನೀನ್ ತುಂಬಾ ಒರಟಾಗಿ ವರ್ತಿಸ್ಬಿಟ್ಟೆ. ನಾನೇನ್ರಿ ಮಾಡ್ಲಿ? ಅವ್ರ ಮುಖ ನೋಡಿದ್ರೆ ನನ್ ಮೈಯೆಲ್ಲ ಉರಿದು ನನ್ನ ನಾನೇ ದ್ವೇಷಿಸ್ಕೊಳ್ಳೋಕಾಗತ್ತೆ. ಇವತ್ತು ನಿನಗ್ ದ್ವೇಷ, ಆದ್ರೆ ಅವತ್ತು ಇದೇ ಸಿಂಹಾದ್ರಿ ನಿನ್ನನ್ನು ಕಾಪಾಡದೆ ಹೋಗಿದ್ರೆ ನೀನ್ ನನಗೆ ಸಿಗ್ತಿದ್ಯಾ? ಅದ್ ನನಗೂ ಗೊತ್ತಾಗತ್ತೆ ರೀ. ಸಿಂಹಾದ್ರಿ ನೋಡಿದ್ರೆ ನಮ್ಮಿಬ್ರನ್ನು ದೂರ ಮಾಡಕ್ ಬರ್ತಿರೋ ರಾಕ್ಷಸನ್ ತರ ಕಾಣ್ತಾರೆ. ನಿವೇದ, ನನ್ ಜೀವ ಕೂಡ ಅವ್ರ ಋಣದಲ್ಲೇ ಇದೆ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಓ ಸಿಂಹಾದ್ರಿ, ಬನ್ನಿ ಬನ್ನಿ. ನಮಸ್ಕಾರ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಹಿಯರ್. ಥ್ಯಾಂಕ್ ಯು. ವಿಶ್ ಯು ಅ ಫಾಸ್ಟ್ ರಿಕವರಿ. ಥ್ಯಾಂಕ್ ಯು ವೆರಿ ಮಚ್. ತಗೋ ನಿವೇದ. ಸಿಂಹಾದ್ರಿ, ಸರಿಯಾದ ಸಮಯಕ್ಕೆ ಬಂದ್ರಿ. ನಿವೇದಂಗೆ ಸಮಾಧಾನ ಹೇಳೋರು ಯಾರು ಇರ್ಲಿಲ್ಲ ಅನ್ಕೊಂಡಿದ್ದೆ. ನೀವಾದ ಸ್ವಲ್ಪ ಹೇಳಿ ಅಪ್ಪ. ನಿವೇದ, ನಾನು ಬರ್ಲಾ? ನಿವೇದ, ಯಾಕೆ ಅಳ್ತೀಯ? ಸಮಾಧಾನ ಮಾಡ್ಕೊ. ಇದೇನು ಒಳ್ಳೆ ಮಗು ತರ. ನಿವೇದ, ಎಷ್ಟೊಂದು ಧೈರ್ಯ ಹೇಳ್ತಿದ್ದಳು, ನೀನೇ ಹೀಗೆ ಹತ್ರ ಹೇಗೆ? ನೋಡಿ ನಿವೇದ, ನೀವ್ ಹತ್ರ ಹೊಟ್ಟೆಲಿರೋ ನನ್ನ ಮಗುಗೆ ತೊಂದರೆ ಆಗುತ್ತೆ. ಅಲ್ಲ, ನೀವಿಂತ ವಾತಾವರಣದಲ್ಲಿ ಇರೋದು ನನಗಿಷ್ಟ ಇಲ್ಲ. ನೀವ್ ಯಾಕ್ರಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊತೀರಾ? ನಿಮ್ ಮಗು ತಾನೆ, ಹೆತ್ತು ಬಿಸಾಕ್ತೀನಿ, ಎತ್ಕೊಂಡೋಗಿ. ನೋಡಿ, ಮಗುವಿನ ಮೆಂಟಲ್ ಮತ್ತು ಫಿಸಿಕಲ್ ಕಂಡೀಷನ್ ನಿಮ್ಮ ಮೆಂಟಲ್ ಕಂಡೀಷನ್ ಮೇಲೆ ಆಧಾರವಾಗಿರುತ್ತೆ. ನನ್ನ ಮಗುವಿನ ಆರೋಗ್ಯಕ್ಕೆ ಧಕ್ಕೆ ಆಗುತ್ತೆ. ನೀವಿಲ್ಲಿದ್ರೆ ಸರಿಯಾಗಿ ಊಟ ಮಾಡದೆ ಬರೀ ಅಳ್ತಾ ಇರ್ತೀರಾ. ನಾನು ಅಳ್ಬಾರ್ದು ಅಂತ ನಿಮ್ ಅಗ್ರಿಮೆಂಟ್ ಅಲ್ಲಿ ಏನಾದ್ರೂ ಬರ್ದಿದ್ಯಾ? ಸರಿ, ಒಂದ್ ಕೆಲಸ ಮಾಡಿ, ನೀವು ನನ್ನ ಜೊತೆ ಬನ್ನಿ. ಒಳ್ಳೆ ವಾತಾವರಣದಲ್ಲಿ ನಿಮ್ ಹೆರಿಗೆ ಆಗೋರು ನಾನು ನೋಡ್ಕೋತೀನಿ. ವಿಲ್ ಯು ಪ್ಲೀಸ್ ಶಟ್ ಯುವರ್ ಮೌತ್ ಅಂಡ್ ಗೆಟ್ ಔಟ್? ನನ್ ಗಂಡನ್ ಬಿಟ್ಟು ನಾನು ಎಲ್ಲಿಗೂ ಬರೋದಿಲ್ಲ. ಹೋಗ್ರಿ ಆಚೆ. ನಿವೇದ, ಸಿಂಹಾದ್ರಿ ಏನ್ ಹೇಳಿದ್ರು ಅಂತ ನೀನ್ ಹೀಗೆಲ್ಲ ಮಾತಾಡ್ತೀಯ? ನೋಡ್ರಿ ಮತ್ತೆ ಅವ್ರ ಆಡೋ ಮಾತು. ಗಂಡ ಹೆಂಡತಿ ಸಂಬಂಧ ಗೊತ್ತಿದ್ರೆ ತಾನೆ. ಅದಕ್ಕೆ ದೇವ್ರು ನಿಮ್ಗೆ ಹೆಂಡತಿನ ಕೊಡೋ ಹಾಕೊಟ್ಟು ಒಂದೇ ದಿನದಲ್ಲಿ ಕಿತ್ಕೊಂಡಿದ್ದು. ನಿವೇದ, ಸಿಂಹಾದ್ರಿ ಹೇಳೋ ಹಾಗೆ ನೀನ್ ಕೆಲವು ಕಾಲ ದೂರ ಇರೋದೇ ಒಳ್ಳೇದು. ಏನ್ರಿ, ನಿಮ್ಗೂ ತಲೆ ಕೆಡ್ತಾ? ಹಾಗಲ್ಲ ನಿವೇದ, ನಾನು ಅಮ್ಮ 1 ಅಥವಾ 2 ತಿಂಗಳು ಇಲ್ಲೇ ಇರ್ಬೇಕಂತೆ. ಅಲ್ಲಿವರೆಗೂ ನೀನು ನಮ್ ಜೊತೆ ಇದ್ರೆ ನಿನ್ನನ್ನು ಯಾರು ನೋಡ್ಕೋತಾರೆ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿ ಅಪಾರ್ಷನ್ ಆಗೋದ್ರೆ ಏನ್ ಗತಿ? ನಿವೇದ, ಈ ಸಿಂಹಾದ್ರಿ ಎಲ್ಲಿ ಹೇಳ್ತಾರೋ ಅಲ್ಲಿ ಹೋಗಿರೋದೇ ಒಳ್ಳೇದು. ಇದೊಂದು ವಿಷಯದಲ್ಲಿ ನಾನು ಯಾರ ಮಾತು ಕೇಳೋದಿಲ್ಲ. ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಈಗ ನೀ ಸಿಂಹಾದ್ರಿ ಮಾತು ಕೇಳಲಿಲ್ಲ ಅಂದ್ರೆ ನನಗೂ ಈ ಆಸ್ಪತ್ರೆ ಬೇಡ, ಆಪರೇಷನ್ ಬೇಡ. ಬೇಡರಿ, ಪ್ಲೀಸ್ ನನ್ ಮಾತು ಕೇಳಿ. ನೋ, ಸಾಧ್ಯ ಇಲ್ಲ. ನೀನು ಹೋಗ್ಲೇಬೇಕು. ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳು. ಹೇಳು ನಿವೇದ, ಹೇಳು ನಿವೇದ. ಆಯ್ತು, ನಿಮ್ಮ ಮನೆಗೂ ಹೋಗ್ತೀನಿ, ಸರಿನಾ? That's like a good girl. Good girl. ಪ್ರಕಾಶ್,
ಥ್ಯಾಂಕ್ ಯು ಪ್ರಕಾಶ್. ಆ ದೇವ್ರು ನನ್ನ ಆಯಸ್ಸನ್ನು ನಿಮ್ಗೆ ಕೊಡಿ. ಚೇಚೆ, ನನ್ನ ನಿವೇದನ ಕರ್ಕೊಂಡು ಹೋಗಿ. ನಿವೇದ, ಬನ್ನಿ ಬನ್ನಿ ನೀವದು. ಇವರು ಗೈನಕಾಲಜಿಸ್ಟ್ ಡಾಕ್ಟರ್ ಪ್ರತಿಭಾ, ಅವರು ಡಯಟಿಷಿಯನ್, ನಮಸ್ಕಾರ. ಅವರು ಹೌಸ್ ಕೀಪರ್, ಇವ್ರ ಸಿಸ್ಟರು ವಾಚ್ಮನ್ ಶಂಕರ್. ಇವರೆಲ್ಲ ನಿಮ್ಮ ಹಾಗೂ ನನ್ನ ಮಗುವಿನ ಆರೋಗ್ಯನ ಜಾಗ್ರತೆಯಿಂದ ಕಾಪಾಡ್ತಾರೆ. ಇಲ್ಲಿ ನೋಡಿದ್ರ ಎಂತ ಸುಂದರವಾದ ವಾತಾವರಣ. ಹಸಿರಾದ ಗಿಡ ಮರಗಳು, ಆ ಪಕ್ಷಿಗಳು ನೋಡಿ ಹೇಗೆ ಹಾಡ್ತಿವೆ. ಈ ತಂಪಾದ ಗಾಳಿಯಲ್ಲಿ ಎಂತ ಸುವಾಸನೆ ಇದೆಯಲ್ಲ. ಸದಾ ನೀವು ಇವುಗಳ ಮಧ್ಯೆ ಇದ್ರೆ ಹುಟ್ಟೋ ನನ್ನ ಮಗ ಈ ಇಂಪಾದ ಸಂಗೀತ ಕೇಳ್ತಾ ಸ್ವರ್ಗ ಸುಖ ಅನುಭವಿಸ್ತಾ ಹುಟ್ಲಿ ಅಂತಾನೆ ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದು. ನೀವು ವಾಚ್ಮ್ಯಾನ್, ನಾನು ಸ್ವಲ್ಪ ಸೋಮವಾರಪೇಟೆಗೆ ಹೋಗಿ ಬರ್ತೇನೆ. ನೀವೆಲ್ಲ ನಿವೇದನ ಹುಷಾರ ನೋಡ್ಕೊಳ್ಳಿ. ಸರಿ ಸರ್. ಅವ್ರಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೂ ಇಲ್ವಾ? ನಿವೇದ ಅವ್ರೆ, ಇವೆಲ್ಲ ಗರ್ಭಿಣಿ ಹೆಂಗಸರು ತಿನ್ಬೇಕಾದ ಆಹಾರ, ತಗೊಳ್ಳಿ. ನಿವೇದ, ವೇಟ್ ಚೆಕ್ ಮಾಡೋಣ. ಗುಡ್ ಮಾರ್ನಿಂಗ್ ನಿವೇದ, ಹೇಗಿದ್ದೀರಾ? ನಿನ್ನೆ ರಾತ್ರಿಯಿಂದ ಸರಿಯಾಗಿ ಊಟನೇ ಮಾಡ್ಲಿಲ್ಲ ಸರ್. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಸರ್. ನೀವು ಊಟ ಯಾಕೆ ಮಾಡ್ಲಿಲ್ಲ? ಹಾ ಸರ್, ನೀವು ಸೇದೋ ಸಿಗರೇಟ್ ಹೊಗೆಯಿಂದ ಗರ್ಭಿಣಿ ಆರೋಗ್ಯ ಹಾಳಾಗುತ್ತೆ. ಸಾರಿ. ಇನ್ಮೇಲೆ ನಾನು ಸಿಗರೇಟ್ ಸೇದಲ್ಲ, ನನ್ನ ಮಗ ಹುಟ್ಟೋವರೆಗೂ. ಅಲ್ಲ, ನಿಮ್ ಬುದ್ಧಿ ಇದೆಯಲ್ವೋ? ಊಟ ಯಾಕೆ ಮಾಡ್ಲಿಲ್ಲ? ಅರೆ ನಿವೇದ ಅವ್ರೆ, ಹಲೋ, ನಿಂತ್ಕೊಳ್ರಿ. ನೀವು ಊಟ ತಿಂಡಿ ಬಿಟ್ಟು ಬರೀ ಹೋಟೆಲ್ ಇದ್ರೆ ನನ್ನ ಮಗು ಆರೋಗ್ಯ ಹಾಳಾಗಲ್ವಾ? ನಾನೇನು ಬೊಂಬೆ ಅಲ್ಲ, ನನ್ಗೂ ಭಾವನೆಗಳಿವೆ. ಭಾವನೆ ನನ್ನ ಹತ್ರ ಒಪ್ಪಂದ ಮಾಡ್ಕೊಳ್ಳೋಗ ಈ ಬುದ್ಧಿ ಎಲ್ಲಿ ಹೋಗಿತ್ತು? ಎಲ್ಲೂ ಹೋಗಿರ್ಲಿಲ್ಲ, ಇಲ್ಲೇ ಇತ್ತು. ನೀವು ಸ್ವಲ್ಪ ಬುದ್ಧಿ ಉಪಯೋಗಿಸಿ. ನನ್ ಗಂಡ ನನ್ನ ಅತ್ತೆ ಅಲ್ಲಿ ಆಸ್ಪತ್ರೆಯಲ್ಲಿ ಮಲಗಿರುವಾಗ ನೀವು ನನ್ನ ಸ್ವರ್ಗದಲ್ಲಿ ಕರ್ಕೊಂಡ್ ಬಂದಿಟ್ರು. ನನ್ ಮನ್ಸು ಹೇಗೊಪ್ಪತ್ತೆ? ಸ್ವಲ್ಪ ಯೋಚನೆ ಮಾಡಿ. ನೀವು ಬಾಡಿಗೆಗೆ ತಗೊಂಡಿರೋದು ನನ್ನ ಹೊಟ್ಟೆನಾ, ನನ್ನ ಆತ್ಮನಲ್ಲ. ಇದೊಂದು ಹಾಳಾದ ಪಿಂಡ ನನ್ನ ಹೊಟ್ಟೆಲ್ ಬಂದು ನನ್ನ ಗಂಡನಿಂದ ನನ್ನ ದೂರ ಮಾಡಿದೆ. ದರಿದ್ರದ್ದು. ಸಾಯಿಸ್ತೀನಿ. ಸಾರಿ. ವಾಚ್ಮ್ಯಾನ್ ಸರ್, ನಾನು ಬೆಂಗಳೂರು ಎಸ್ ಡಿ ಮಾಡಿ ಮಾತಾಡ್ದೆ. ಅವ್ರ ಗಂಡನ್ಗೆ ಆಪರೇಷನ್ ಆಗಿ ಚೆನ್ನಾಗಿದ್ದಾರೆ ಅಂತ ನಿವೇದವ್ರಿಗೆ ಹೇಳ್ಬಿಡು. ಸರಿ ಸರ್.
ನನ್ ಮಗು ಹುಟ್ಟೋ ತನಕ ಇವಳು ಹೇಗಪ್ಪ ಸುಧಾರಿಸೋದು ಬಾಬಾ? ಅದೇ ನೋಡಿ ರಾಕ್ಷಸ ತರ ಹೊಟ್ಟೆ ಮಾಡ್ಕೊಂಡ್ಬಿಟ್ಲು. ಏನಾದ್ರೂ ಆಗಿರ್ಬೋದಾ? ಸ್ಕ್ಯಾನಿಂಗ್ ಮಾಡಿಸ್ಬಿಟ್ರೆ ಬೇಡ ಬೇಡ, ರೇಡಿಯೇಷನ್ ಆಳ್ಬಿಡ, ಬೇಡ ಬೇಡ. ನನ್ನ ಮಗು ಈ ಜಗತ್ತಿಗೆ ಬಂದಾಗ ಮೊದಲು ನಾನೇ ನೋಡ್ಬೇಕು. ಅಲ್ಲಿವರೆಗೂ ಹೇಗಪ್ಪ ಟೈಮ್ ಕಳಿಯೋದು? ಏನಾಯ್ತು? ಏನಾಯ್ತು ಡಾಕ್ಟರ್? ಸರ್, ನಿಮ್ಮ ಗಂಡ್ಮಗು ಸರ್. ಗಂಡ್ಮಗು? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್, ನನಗೆ ಕ್ಷಮಿಸ್ಬಿಡಿ ಸರ್. ಅಮೃತದಾಗಿರೋ ನಿಮ್ಮನ್ನ ತುಂಬಾ ನೋಯಿಸ್ಬಿಟ್ಟೆ. ದೇವ್ರಂತ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಅಸಹ್ಯ ಪಡ್ಕೊಂಡೆ. ದಯವಿಟ್ಟು ಕ್ಷಮಿಸಿ. ತಗೊಳ್ಳಿ ನಿಮ್ಮ ಮಗುನ. ನಾನ್ ಬರ್ತೀನಿ. ಓ ದೇವಲೋಕದ ದೊರೆಯೇ, ನೀ ಕೋಟಿ ಸೂರ್ಯನ ಪ್ರಭೆಯೇ, ನೀ ಬಂದೆ ನನಗಾಗಿ. ಓ ಚಿರನೂತನ ನೀ ನವಚೇತನ ಈ ಸವಿ ಸಂಗಮ. ಓ ದೇವಲೋಕದ ದೊರೆಯೇ, ನೀ ಕೋಟಿ ಸೂರ್ಯನ ಪ್ರಭೆಯೇ, ನೀ ಬಂದೆ ನನಗಾಗಿ. ಓ ಚಿರನೂತನ ನೀ ನವಚೇತನ ಈ ಸವಿ ಸಂಗಮ. ಕತ್ತಲೆ ಕವಿದಿಹ ಬಾಳಿಗೆ ಬೆಳಕು ನೀನು ಕಂದನೇ, ಕಂಡೆನೋ ಹರಿಹರನನ್ನು ನಿನ್ನಲಿ. ಒಲಿಯುವೆ ನಲಿಯುವೆ ಬಾಳಲು ಕಲಿಯುವೆ, ನಿನ್ನಯ ಕಾಲಡಿ ಸ್ವರ್ಗವ ಕಾಣುವೆ ದೈವವೇ, ನನ್ನ ದೈವವೇ. ಓ ದೇವಲೋಕದ ದೊರೆಯೇ, ನೀ ಕೋಟಿ ಸೂರ್ಯೇ, ನೀ ಬಂದೆ ನನಗಾಗಿ.
ಓ ಚಿರನೂತನ ನೀಲವಚೇತನ ಈ ಸವಿ ಸಂಗಮ ಆ ಅಯ್ಯೋ ಇದೇನೋಳು ಕೋತಿ ತರ ಕುಣಿತಾ ಇದ್ದಾರಲ್ಲ ಮೂಗೇನಾದ್ರೂ ಆಗ್ಬಿಟ್ರೆ ಕುಣಿಬೇಡ್ರಿ. ಅತ್ತೆ ಚೆನ್ನಾಗಿದ್ದೀರಾ? ನಿವೇದಾ ಸಿಂಹಾದ್ರಿ ಚೆನ್ನಾಗಿದ್ಯಮ್ಮ? ಹೇಗಿದ್ದೀರಿ? ಐ ಆಮ್ ಫೈನ್. ನನ್ನ ಹೆಂಡತಿಯಿಂದ ನಿಮಗೇನು ತೊಂದರೆ ಆಗ್ಲಿಲ್ಲ ತಾನೇ? ಇಲ್ಲ ಇಲ್ಲ, ಈಗ ಸ್ವಲ್ಪ ಅಡ್ಜಸ್ಟ್ ಆಗ್ತಿದ್ದಾರೆ. ಹೌದು, ನೀವೇನು ಇಷ್ಟು ತಿಂಗಳ ನಮ್ಮನ್ನು ಮರ್ತೇ ಬಿಟ್ರಲ್ಲ? ಹಾಗೇನೂ ಇಲ್ಲ, ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ರು ಎಲ್ಲೂ ಓಡಾಡ್ಕೂಡ್ದು ಅಂತ. ಅದಕ್ಕೆ ಮನೇಲೆ ರೆಸ್ಟ್ ತಗೋತಾ ಇದ್ದೆ. ಆದ್ರೂ ವಾರಕ್ಕೊಂದೊಂದ್ ಕಾಲದ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ ಇತ್ತಲ್ಲ. ನೀವು ಔಷಧಿಗಳೆಲ್ಲ ಕರೆಕ್ಟ್ ಆಗಿ ತಗೋತಾ ಇದ್ದೀರಾ? ಕರೆಕ್ಟ್ ಆಗಿ ತಗೋತಿದ್ದೀನಿ. ನೀನ್ ಹೇಗಿದೀಯಾ? ಮಿಸ್ ನಿವೇದ ಅವರೇ, ಏನು ಇಲ್ಲೇ ನಿಲ್ಸ್ಕೊಂಡಿದ್ದೀರಾ? ಮನೆ ಒಳಗೆ ಕರೆಯಲ್ವಾ? ಬನ್ನಿ ಅತ್ತಿ, ಒಳಗೆ ಹೋಗೋಣ. ಇರ್ಲಮ್ಮ, ಪ್ರಕಾಶ್ ಚೆನ್ನಾಗಾದ್ಮೇಲೆ ಧರ್ಮಸ್ಥಳ ಕೊಲ್ಲೂರ್ಗೆ ಬರ್ತೀವಿ ಅಂತ ಹರ್ಸ್ಕೊಂಡಿದ್ದೆ. ಹಾಗೆ ಹೋಗ್ತಾ ಹೋಗ್ತಾ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಧರ್ಮಸ್ಥಳ ಕೊಲ್ಲೂರ? ನನ್ನನ್ನು ಬಿಟ್ಟು ನೀವಿಬ್ಬರೇ ಹೋಗ್ತಾ ಇದ್ದೀರಾ? ಅತ್ತೆ ನಾನು ಬರ್ತೀನತ್ತೆ, ಪ್ಲೀಸ್. ನಿನಗೆ ದಿನ ತುಂಬ ಹೋಗಿದೆ, ಹಾಗೆಲ್ಲ ಪ್ರಯಾಣ ಮಾಡ್ಬಾರ್ದಮ್ಮ. ಅತ್ತೆ ನಾನು ಬರ್ತೀನತ್ತೆ. ರೀ, ದೇವಸ್ಥಾನಕ್ಕೆ ನಾನು ಬರ್ತೀನಿ ರೀ, ಅಯ್ಯೋ, ಪ್ಲೀಸ್. ನೀವು ಸರ್ Please. ಸರ್ ನೋಡು ನಿವೇದ, ನಿನಗೆ ಹೆರಿಗೆ ಆದ್ಮೇಲೆ ನಾವಿಬ್ರೆ ಹೋಗ್ಬಿಟ್ಟು ಬರೋಣ. ಇದೊಂದ್ಸಲ ಹಠ ಮಾಡ್ಬೇಡ, ಅಲ್ವೇನಮ್ಮ? ಹೌದಾ? ಈಗ ಬೇಡಮ್ಮ, ನನ್ ಬಂಗಾರ ಅಲ್ಲ. ಸರಿ, ಆದ್ರೆ ನಾನು ಅಡಿಗೆ ಮಾಡ್ತೀನಿ, ನೀವು ಊಟ ಮಾಡ್ಕೊಂಡು ಹೋಗ್ಬೇಕು. ಓಹೋ, ಆಗ್ಲಿ. ಚೆನ್ನಾಗಿದ್ಯಮ್ಮ? ವಾಹ್, ಈ ಹೆಣ್ಣಿನ ಕೈ ಅಡಿಗೆಯಲ್ಲಿ ಅದೇನ್ ರುಚಿ ಇಟ್ಟಿದಾನೋ ಭಗವಂತ. ಏನ್ ಸಿಂಹಾದ್ರಿ ಅವರೇ? ಹಾ ಹೌದೌದು, ಕರೆಕ್ಟ್. ನಿವೇದ ಅವರೇ, ನೀವು ತುಂಬಾ ಸ್ಟ್ರೈನ್ ಮಾಡ್ಕೊಂಡಿದ್ದೀರಾ, ಕೂತ್ಕೊಳ್ಳಿ. ಈ ಸ್ಟ್ರೈನ್ ಅಲ್ಲಿ ಸಿಗೋ ಸುಖ ನಿಮ್ಗೇನ್ರಿ ಗೊತ್ತು? ನಿವೇದ, ನಿನ್ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಸಿಗುತ್ತಲ್ಲ ಆ ಸುಖ, ಅದು ನನಗ್ ಸಿಗಲಿ ಅಂತ ಸಿಂಹಾದ್ರಿ ಹೇಳಿದ್ದು ಅಲ್ಲ ಸರ್? ಕೂತ್ಕೋ ಕೂತ್ಕೋ, ನಿಧಾನಾಗಿ ಊಟ ಮಾಡ್ತೀಯಾ? ಅಮ್ಮ ಏನಾಯ್ತು? ನಿವೇದ, ಏನಾಯ್ತು? ಹೆರಿಗೆ ನೋವು ಶುರು ಆಗ್ಬಿಟ್ಟಿದೆ, ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಪ್ರಕಾಶ್. ಅಯ್ಯೋ ದೇವ್ರೇ! ಗಂಡು ಮಗು. ಈ ಮಗು ತಂದೆ ಯಾರು? ನಾನು. ನನ್ನ ಮಗು ಸ್ವಲ್ಪ ರೆಕಾರ್ಡ್ ಮಾಡ್ತೀನಿ. ಸ್ವಲ್ಪ ಈಗ ಬಿಟ್ರೆ ಪ್ಲೀಸ್. ಸಿಂಹಾದ್ರಿಗೆ ಗಂಡು ಮಗುನ? ಹೌದಪ್ಪ, ಅವತ್ತು ನಿನಗ್ ಬರ್ಬೇಕಾದ ಆಸ್ತಿನೆಲ್ಲ ಕಿತ್ಕೊಂಡ. ನೀನ್ ಪ್ರೀತಿಸಿದ ವೈದೇಹಿನ ನಿನ್ನಿಂದ ದೂರ ಮಾಡ್ದ. ಇವತ್ತು ಆಸ್ತಿಗೆಲ್ಲ ವಿಲ್ನಲ್ಲಿ ಬರ್ದಿರೋ ಹಾಗೆ ಒಬ್ಬ ವಾರಸ್ದಾರನ ಹುಟ್ಟಿಸ್ಕೊಂಡ್ಬಿಟ್ನಲ್ಲೋ ಆ ಹಾಳ ಸಿಂಹಾದ್ರಿ. ಅಮ್ಮ ನೀ ಸುಮ್ನಿರು. ಸಿಂಹಾದ್ರಿ ಒಬ್ಬನಿಗೆ ಅಲ್ಲ, ಅವನ್ ಮಗುಗೂ ನಾನೇ ವಿಲನ್. ಮೆಡಿಕಲ್ ಎಷ್ಟೇ ಮುಂದುವರೆದಿದ್ರು ಏನು, ದ್ವೇಷ ಒಂದೇ ತಾನೇ. ಇವತ್ತಿರೋ ಆ ಮಗು
ನಾಳೆ ಇಲ್ದಿರೋ ಹಾಗೆ ನಾನ್ ಮಾಡ್ತೀನಿ. ಹೌದಪ್ಪ, ಹೇಗಾದ್ರೂ ಮಾಡಿ ಆ ಆಸ್ತಿ ನಮಗೆ ಸೇರೋ ಹಾಗೆ ಮಾಡು. ಆ ಮಗು ನಿವೇದ, ನಾವು ಹೊರಡ್ತೀವಿ. ಒಂದು ಪುಟ್ಟ ಚುಚ್ಚು. ನಿವೇದ, 2-3 ತಿಂಗಳಾದ್ಮೇಲೆ ಬಂದು ಕರ್ಕೊಂಡು ಹೋಗ್ತೀವಿ. ಹಾಗೆ ಮಾಡಿ ಅತ್ತೆ. ಬೇರೆಯವ್ರ ಗರ್ಭನ 10 ತಿಂಗಳು ಹೇಗ್ರಿ ಹೊರ್ಲಿ? ಇದು ಗರ್ಭ ಅಲ್ಲ, ಕ್ಯಾನ್ಸರ್ ಪಿಂಡ. ಇದು ಗರ್ಭ ಅಲ್ಲ, ಕ್ಯಾನ್ಸರ್ ಪಿಂಡ. ಇದು ಗರ್ಭ ಅಲ್ಲ, ಕ್ಯಾನ್ಸರ್ ಪಿಂಡ. ಮಲ್ಕು ಮಲ್ಕು ಮಲ್ಕು. ಅಮ್ಮ ನಡೆಯಮ್ಮ, ಹೋಗೋಣ. ಹಸಿ ಬಾಣಂತಿ, ಬೆಳಗ್ಗೆ ಹೋಗೋಣಪ್ಪ. ಪರವಾಗಿಲ್ಲಮ್ಮ, ನಿನ್ ಸೊಸೆಗೆ ಏನು ತೊಂದರೆ ಆಗೋಲ್ಲ. ನಡೆಯಮ್ಮ, ಹೋಗೋಣ. ಬರ್ತೀವಿ ನಿವೇದ. ಲಾಲಿ ಲಾಲಿ ಸುಕುಮಾರ ಲಾಲಿ ಲಾಲಿ. ನನ್ನ ಮಗು ಕುಡಿಯೋ ಹಾಲು ಚೆನ್ನಾಗಿದೆಯೋ ಇಲ್ವೋ ಟೆಸ್ಟ್ ಮಾಡಿ ನೋಡ್ದೆ ಅಷ್ಟೇ. ಬರು ಚಿನ್ನ, ಬರ 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 ಬರ. ಮಿಸಸ್ ನಿವೇದ ಅವರೇ, ನೀವು ನಾನು ಮಾಡಿರೋ ಉಪಕಾರ ನಾವು ಹೊಗಳೋಕೆ ನನಗೆ ಶಬ್ದಗಳೇ ಸಿಗ್ತಾ ಇಲ್ಲ. 10 ತಿಂಗಳು ನನ್ನ ಮಗುನ ಹೊಟ್ಟೆಲಿ ಇಟ್ಕೊಂಡು ಹಾಲು ಕೊಟ್ಟು ಬೆಳೆಸಿದ್ದಕ್ಕೆ ನಿಮ್ಗಿನ್ನೂ ಎಷ್ಟು ಲಕ್ಷ ಬೇಕು? ಅಲ್ಲ ಅಲ್ಲ ಮಗು, ನನ್ಗ್ಯಾಕ್ರಿ ಬೇಕು ನಿಮ್ ಹಣ? ಈ ಮಗು ನಿಮ್ದಲ್ಲ, ನಂದು. ಏನಂದ್ರಿ? ಈ ಮಗು ನಿಮ್ದಾ? ಹೌದು, ಈ ಮಗು ನಂದೆ. ನೀವು ಜೋಕ್ ಮಾಡ್ತೀರಾ ತಾನೆ? ಇಲ್ಲೇನ್ ಸರ್ಕಸ್ ನಡೀತಾ ಇದ್ಯಾ ಅಥವಾ ನಾನ್ ಜೋಕರ? ಹಲೋ ಹಲೋ, ಈ ಮಗು ಹುಟ್ಟು ಯಾರಿಂದ ಹೇಗಾಯ್ತು ಅಂತ ಗೊತ್ತು ತಾನೆ? 10 ತಿಂಗಳು ನನ್ನ ಹೊಟ್ಟೆಲ್ ಹೊತ್ಕೊಂಡು ರೂಪ ರಕ್ತದ ಜೊತೆಗೆ ಜೀವ ಕೊಟ್ಟೋಳ್ ನಾನು. ಅದಕ್ಕೆ ರೀ 6 ಲಕ್ಷ ರೂಪಾಯಿ ಬಾಡಿಗೆ ಕೊಟ್ಟಿರೋದು. ಇಲ್ಲಿ ನೋಡಿ, ನೀವು ಬರ್ಕೊಟ್ಟ ಅಗ್ರಿಮೆಂಟ್ ಪೇಪರ್. ರೀ, ಈ ನಿರ್ಜೀವವಾದ ಪೇಪರ್ ಅಲ್ಲಿ ಬರ್ದು ಸೈನ್ ಮಾಡಿದ ತಕ್ಷಣ ಈ ಮಗು ನಿಮ್ದಾಗಲ್ಲ. ಈ ಮಗು ನಂದು ನಂದು ನಂದು. ನೋಡಿ ನೋಡಿ, ನನ್ನ ಕೋಪ ಬರೆಸ್ಬೇಡಿ. ನನಗೆ ಹೆಂಡತಿ ತಾಯಿ ಪ್ರೀತಿ ಸಿಗದೆ ಇದ್ರು ನಾನು ಹೆಣ್ಣನ್ನ ತುಂಬಾ ಗೌರವಿಸ್ತೀನಿ. ನನ್ನ ಭಾವನೆಗಳನ್ನ ಸುಳ್ಳು ಮಾಡಬೇಡಿ. ನಾನೇನಾದ್ರೂ ಹೆಚ್ಚು ಕಡಿಮೆ ಮಾತಾಡೋದಕ್ಕೆ ಮುಂಚೆ ದಯವಿಟ್ಟು ನನ್ನ ಮಗು ನನ್ನ ಕೊಟ್ಬಿಡಿ. ಇವ್ ನನ್ ಪ್ರಾಣ, ನನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ ಮಗು. ಏನೇ ಆದ್ರೂ ಇವನು ನಾನ್ ಕೊಡೋದಿಲ್ಲ. ನನ್ನ ಮಗು ನನಗೆ ಕೊಡೋದಿಲ್ಲ ಅಂತ್ಯಾ? ಅದು ಹೇಗೆ ಕೊಡೋದಿಲ್ವ ನಾನು ನೋಡೇ ಬಿಡ್ತೇನೆ. ನನ್ನ ಮಗು ನನಗೆ ಕೊಡೋದಕ್ಕೆ ಪಾಯ್ಸನ್ ಕರಿತ್ಯಾ? ಮರ್ಯಾದೆ ಹೇಳ್ತಾ ಇದ್ದೀನಿ, ಮಗನ್ ಕೊಟ್ಬಿಡು. ಕೊಡು ಮಗನ, ಕೊಡು ಮಗನ. ನನ್ ಪ್ರಾಣ ಹೋದ್ರು ನನ್ ಮಗುನ್ ಕೊಡೋದಿಲ್ಲ. Get out, ಹೋಗು ಆಚೆ. ನಾನು ನೋಡೇ ಬಿಡ್ತೇನೆ. ನಿನ್ನನ್ನು ಕೊಂದಾದ್ರೂ ನನ್ನ ಮಗುನ ನಾನು ತಗೊಂಡು ಹೋಗ್ತೇನೆ. ಯಸ್. ಸಮಾಧಾನ ಮಾಡ್ಕೊಳ್ಳಿ ಸರ್. ಸಮಾಧಾನ? ಏನ್ ಸಮಾಧಾನ? ಮೋಸ ಮೋಸ, ಎಲ್ಲ ಬರೀ ಮೋಸ. ಪ್ರಪಂಚ ಎಲ್ಲ ಮೋಸ ಮೋಸ. ವೇಟ್ 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 ಕೊಡ್ತೀನಿ. ತಗೊಳ್ಳಿ. ಥ್ಯಾಂಕ್ ಯು. ಗುಡ್ ನೈಟ್.
ಸಿಗರೇಟ್ ಸೇತಾ ಇದೀನಿ ಈಗ. ಏ ನಿವೇದ, ನನ್ ಮಗುನ್ ಕೊಡಲ್ಲ ಅಂತೇನೆ? ನನ್ ಮಗುನ್ ಕೊಡಲ್ಲ ಅಂತೇನೆ? ನೋಡ್ ನೀನೇನ್ ಮಾಡ್ತೀನಿ ಅಂತ. ನಾನು ಒಂದ್ ಮುಖ ಮಾತ್ರ ನೋಡಿದ್ಯಾ, ಇನ್ನೊಂದ್ ಮುಖ ನೋಡಿಲ್ಲ. ನನ್ ಮಗುನ್ ಕೊಡಲ್ಲ ಅಂತ್ಯ? ಕೊಡೆ ನನ್ನ ಮಗುನ. ಏನಿವೇದ, ಕೊಡೆ ನನ್ನ ಮಗುನ. ನಾನಪ್ಪ ವೆಂಕಟರಾಮ್ ಅಂಕಲ್. ಅಂಕಲ್ 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 ನಿವೇದ ನನ್ ಮಗುನ್ ಕೊಡಲ್ಲ ಅನ್ಬಿಟ್ಲ ಅಂಕಲ್. ನನ್ನ ಹತ್ರ 6 ಲಕ್ಷ ರೂಪಾಯಿ ತಗೊಂಡು ನನ್ಗೆ ಮೋಸ ಮಾಡ್ಬಿಟ್ಲ ಅಂಕಲ್. ಹೌದು ಅಂಕಲ್, ನನ್ ಮಗುನ್ ಕೊಡಲ್ಲ ಅನ್ಬಿಟ್ಲ ಅಂಕಲ್. ನನ್ ಮಗು ಬೇಕಂಕಲ್, ನನ್ ಮಗು ಬೇಕಂಕಲ್. ಅಂಕಲ್ ಸಿಂಹಾದ್ರಿ, ಸಿಂಹಾದ್ರಿ, ಸಮಾಧಾನ ಮಾಡ್ಕೋಪ, ಅಳ್ಬೇಡ ಅಳ್ಬೇಡ. ನೋಡು, ಬೇಗ ಬೆಂಗಳೂರು ಬಂದ್ಬಿಡು. ಇಲ್ಲ ಅಂಕಲ್, ಇಲ್ಲ ಅಂಕಲ್, ನಾನ್ ಸುಮ್ನೆ ಬಿಡಲ್ಲ. ಇವತ್ತು ರಾತ್ರಿ ಅವಳು ಕೊಲೆ ಮಾಡಿ ಆಮೇಲೆ ಬೆಂಗಳೂರು ಬರ್ತೀನಿ. ಕ್ಷಮಿಸ್ಬಿಡು ಕಂದ. ನೀನು ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೊರಟೋಗು. ಎಲ್ಲೋಯ್ತು ಮಗು? ನಿವೇದ, ಇಷ್ಟೊತ್ತಿನಲ್ಲಿ ನೀನೊಬ್ಳೆ ಸಿಂಹಾದ್ರಿಯಲ್ಲಿ? ಈ ಮಗು ಇಲ್ಲಿಗೆ ಯಾಕೆ ಎತ್ಕೊಂಡ್ ಬಂದೆ? ಈ ಮಗು ನಂದು. 10 ತಿಂಗಳು ಹೊಟ್ಟೆಲ್ ಹೊತ್ಕೊಂಡು ಬೆಳೆಸಿ ಜೀವ ಕೊಟ್ಟಳು ನಾನು. ಹೌದಮ್ಮ, ಈಗ ಯಾರಿಲ್ಲ ಅಂತ ಹೇಳಿದ್ರು? ಮತ್ತೆ ನೋಡಿ ಅತ್ತೆ, ಸಿಂಹಾದ್ರಿನ ಮಗುನ್ ಕೊಟ್ಬಿಡು, ಇಲ್ದಿದ್ರೆ ಮರ್ಡರ್ ಮಾಡ್ಬಿಡ್ತೀನಿ ಅಂತ ಹೆದರ್ಸಿದ್ರು. ಅದಕ್ಕೆ ಯಾರಿಗೂ ಕಾಣ್ದಾಗೆ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ನಿವೇದ, ನೀನ್ ತುಂಬಾ ಅನ್ಯಾಯ ಮಾಡ್ತಾ ಇದೀಯ. ಈ ಮಗು ಸಿಂಹಾದ್ರಿದು. ನ್ಯಾಯ ಅನ್ಯಾಯ ಎಲ್ಲ ನಂಗೆ ಗೊತ್ತಿಲ್ಲ. ಈ ಮಗುವಿನ ತಾಯಿ ನಾನು. ನಿವೇದ, ನಿವೇದ, ಆಮೇಲೆ ನಮ್ಮಿಬ್ಬರ ರಕ್ತದಿಂದ ಇನ್ನೊಂದು ಮಗು ಹುಟ್ಟುತ್ತೆ. ಆಗ್ಲಿ ರೀ, ಈ ಮಗು ಕೂಡ ನಂದೆ. ಇದನ್ನ ನಾನು ಯಾರಿಗೂ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಛೀ, ಈ ಬಂಡ ಬಾಳೆಗಿಂತ ಸಾವೇ ಎಷ್ಟೋ ಚೆನ್ನಾಗಿತ್ತು. ನೋಡು ನಿವೇದ, ಈ ಮಗು ನಮ್ಮಿಬ್ಬರ ಮಧ್ಯೆ ಬಂದ್ರೆ ನಾನು ನಿನಗೆ ಡೈವರ್ಸ್ ಕೊಡ್ಬೇಕಾಗುತ್ತೆ. ನೀವ್ ನನ್ ಡೈವರ್ಸ್ ಮಾಡಿದ್ರು ಪರವಾಗಿಲ್ಲ, ನಾನ್ ಮಗುನ್ ಮಾತ್ರ ಕೊಡಲ್ಲ. ನಾನೊಬ್ಳೇ ಸಾಕ್ತೀನಿ. ರೀ, ನಮ್ಮಿಬ್ರ ಮಧ್ಯೆ ಯಾರು ಬರ್ಕೊಡ್ದು. ಅಂದ್ರೆ ನನ್ ಬಗ್ಗೆ ಸಂಶಯನ? ಚಿಚೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಮತ್ತೆ ಇನ್ಯಾವ ಅರ್ಥದಲ್ಲಿ ಹೇಳಿದೆ? ನಾನ್ ಸಾಯೋವರೆಗೂ ನಮ್ಮಿಬ್ರ ಮಧ್ಯೆ ಯಾರು ಇರಬಾರ್ದು, ಬರಬಾರ್ದು, ಮಲಗಬಾರ್ದು. ಇವತ್ತೇನು ನಾವಿಬ್ರೆ, ನಾಳೆ ನಮ್ಮ ಮಕ್ಕಳಾದ್ರೆ ಅವ್ರಿಗೂ ಅಷ್ಟೇ. ಈ ಜಾಗ ನಾನು ಯಾರಿಗೂ ಬಿಟ್ಕೊಡಲ್ಲ. ರೀ, ಈ ಜೀವಮಾನ ಪೂರ್ತಿ ನಿಮ್ ಜೊತೆ ನಾನಿರ್ಬೇಕು, ನನ್ ಜೊತೆ ನೀವಿರ್ಬೇಕು. ಅಮ್ಮ ನಿವೇದ, ಇವತ್ತು ನಮ್ಮಿಬ್ಬರ ಮುಖದಲ್ಲಿ ಸಂತೋಷ ನೆಮ್ಮದಿಗೆ ಕಾರಣ ಸಿಂಹಾದ್ರಿಯವರು. ಅವ್ರಿಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದಮ್ಮ. ಕೊಡಮ್ಮ ಈ ಮಗುನ. ಪ್ರಕಾಶ್,
ನೀನ್ ಹೋಗಿ ಮಗುನ ಕೊಟ್ಬಿಟ್ಟು ಬಂದ್ಬಿಡಪ್ಪ. ಇಲ್ಲ ಅತ್ತೆ, ಕೊಡು ತಾಯಿ. ನಾನ್ ಕೊಡಲ್ಲ. ಇಲ್ಲ ಅಮ್ಮ 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 ಅತ್ತೆ, ನೀವೇ ನಿನಗೆ ಈ ಮಗು ಬೇಕು, ನಾನ್ ಬೇಕು. ಇಲ್ಲ ನನಗ್ ಮಗು ಬೇಕು. ಒಳ್ಳೆ ಮಾತಿಂದ ಮಗುನ್ ಕೊಡು ನಿವೇದ. ಇಲ್ಲ ಕೊಡೋದಿಲ್ಲ. ಹಠ ಮಾಡದೆ ಮಗುನ್ ಕೊಡ್ಬೇಕು. ನೀನ್ ಈ ಮಗುನ್ ಕೊಡ್ಲೇಬೇಕು. ಕೊಡ್ತೇವೆ ಇಲ್ಲೋ? ನೀವ್ ಹೇಳಿ ಅತ್ತೆ. ಕೊಡು ನಿವೇದ, ಕೊಡು ಅಂದ್ರೆ. ಕೊಡೆ. ಅತ್ತೆ, ಅತ್ತೆ, ನೀವ್ ಹೇಳಿ ಅತ್ತೆ. ಇಲ್ಲ ಅಂಕಲ್, ಇಲ್ಲ. ನನ್ನ ಮಗುನ ನನ್ನಿಂದ ದೂರ ಮಾಡಿದ ಅವಳನ್ನ ಈ ಪ್ರಪಂಚದಿಂದ ದೂರ ಮಾಡ್ಬಿಡ್ತೀನಿ. ಸಿಂಹಾದ್ರಿ, ಅಷ್ಟೊಂದು ಎಮೋಷನಲ್ ಆಗ್ಬೇಡಪ್ಪ, ಸಮಾಧಾನ ಮಾಡ್ಕೋ. ಏನ್ ಸಮಾಧಾನ ಅಂಕಲ್? ಅವಳನ್ನ ಕೊಂದ ಮೇಲೆ ನಂಗೆ ಸಮಾಧಾನ ಆಗೋದು. ತಗೊಳ್ಳಿ ನಿಮ್ಮ ಮಗು, ತಗೊಳ್ಳಿ. ಹಲೋ ಹೀರೋ. ಕ್ಲೈಮ್ಯಾಕ್ಸ್ ಹತ್ರ ಬಂದ್ರು ಹೀರೋ ವಿಲನ್ ಒಬ್ರನ್ನೊಬ್ರು ಮೀಟ್ ಮಾಡ್ತಾ ಇದ್ರೆ ಹೇಗೆ? ಅದಕ್ಕೆ ನಾನೇ ಬಂದೆ ನಿನ್ ಮಗನ್ ಸಾಯಿಸಕ್ಕೆ. ಲೇ ಅಯೋಗ್ಯ, ಏನ್ ಹಾಕೋ ಇಲ್ಲಿಗೆ ಬಂದೆ? ನಡಿ ಅಲ್ಲಿಂದ. ಮಿಸ್ಟರ್ ವೆಂಕಟ್ರಾಮ್, ಕ್ಲೈಮ್ಯಾಕ್ಸ್ ಏನೇ ಇದ್ರು ಹೀರೋಗೂ ವಿಲನ್ಗೂ ನಿಮ್ಮಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗೆ ಇಲ್ಲೇನು ಕೆಲಸ ಇಲ್ಲ. ದಯವಿಟ್ಟು ತಾವು ಸ್ವಲ್ಪ ಇರ್ತೀರಾ? ವಿವೇಕ್, ನಿನಗೇನ್ ಬೇಕೋ ಕೇಳ್ಕೊಡ್ತೀನಿ, ಆದ್ರೆ ನನ್ನ ಮುಂದೆ ನಿಮ್ ತಂದೆನ ಮಾತ್ರ ಅವಮಾನ ಮಾಡಬೇಡ. ನನ್ನ ಕೈ ಸಹಿಸಕ್ಕಾಗಲ್ಲ. ಓವರ್ ಆಕ್ಟಿಂಗ್ ಬೇಡ ಮರಿ. ಮಗುನ ನನ್ ಕಡೆಗೆಸಿ. ನಾನು ನಿನಗೇನು ಅನ್ಯಾಯ ಮಾಡಿದೆ? ನನ್ನ ಮೇಲೆ ಯಾಕೆ ದ್ವೇಷ? ಯಾಕ? ನೀನ್ ನನ್ಗೆ ಅನ್ಯಾಯ ಮಾಡಿರೋದು ಒಂದಾ ಎರಡ? ನಂಬರ್ 1, ನನ್ನನ್ನು ದತ್ತು ತಗೊಂಡು ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೆಯೋದ್ರಲ್ಲಿ ನೀನು ನನ್ನ ನಡುವೆ ಬಂದ್ಬಿಟ್ಟೆ. ನಂಬರ್ 2, ನಿನ್ನನ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋಕ್ಕೋಸ್ಕರ ನನ್ ಪಿತಾಮಹ ನನ್ನನ್ನ ನಮ್ ತಾಯಿನ ಒದ್ದೋಡ್ಸ್ಬಿಟ್ಟ. ನಂಬರ್ 3, ನನ್ ಸೋದರ ಮಾವನ್ ಮಗಳು ವೈದೇಹಿನ ನಾನ್ ಮನ್ಸಾರೆ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತಿದ್ದೆ. ನೀನು ಅದಕ್ಕೂ ಅಡ್ಡ ಬಂದ್ಬಿಟ್ಟೆ. ಆದ್ರೆ ನಿನ್ಗಿಟ್ಟಿದ್ ನೈವೇದ್ಯನ ನಾನೇ ತಿನ್ಬಿಟ್ಟೆ. ನನ್ನ ವೈದೇಹಿ? ಎಸ್, ನಿನ್ ರೂಮಲ್ಲಿ ನಿನ್ ಹೆಂಡತಿ ಜೊತೆ ಮೊದಲನೇ ರಾತ್ರಿ ಅನುಭವಿಸಿದ್ದು ನಾನೇ. ಏನು? ನನ್ನ ವೈದೇಹಿ ಸಾಯಿಸಿತು ನೀನಾ? ಸಾಯಿಸ್ಲಿಲ್ಲ. ವಿವೇಕ್, ವಿವೇಕ್, ಇಲ್ಲಿಗೆ ಯಾಕ್ ಬಂದೆ? Get out! ವೈದೆ, ನೀನ್ ಯಾಕೆ ನಂಗೆ ಈ ರೀತಿ ಮೋಸ ಮಾಡಿದೆ? ಚಿಕ್ಕ ವಯಸ್ಸಿನಿಂದ ನಿನ್ನನ್ನೇ ದೇವತೆ ಅಂತ ತಿಳ್ಕೊಂಡಿದ್ದೆ. ನೋ, ನೀನಿಲ್ದೆ ನಾನ್ ಬದುಕೋಕ್ಕಾಗಲ್ಲ. ನನಗ್ ನೀನ್ ಬೇಕು, ನನಗ್ ನೀನ್ ಬೇಕು, ನನ್ಗೊಬ್ಬನ್ಗೆ ಬೇಕು. ಬಾ ಬಾ. ಆಗ್ಲಿ ಬಿಡು, ನೋ ಪ್ರಾಬ್ಲಮ್. ಮದ್ವೆ ಅವನ್ ಜೊತೆ, ಇದು ನನ್ ಜೊತೆ.
ಇವತ್ತು ನನಗೆ ತೃಪ್ತಿ ಆಯ್ತು. ಆ ನಿನ್ ಗಂಡ ಸಿಂಹಾದ್ರಿ ನನ್ ಜೀವನದ ಉದ್ದಕ್ಕೂ ಅಡ್ಡ ಬಂದು ಬಂದು ನನ್ ಜೀವನದ ದಾರಿನೇ ಬದಲಾಯಿಸ್ಬಿಟ್ಟ. ಯಾಕೋ ಲೋಫರ್, ನಾನು ನಿನ್ಗೆ ದ್ರೋಹ ಮಾಡಿದ್ದೆ. ನನ್ನ ಜೀವನನ ಯಾಕೋ ಹಾಳು ಮಾಡಿದೆ. ವೈದೇಹಿ, ನೀನ್ ಎಷ್ಟೇ ಬಡ್ಕೊಂಡ್ರು ಓಡಾಡಿದ್ರು ಹೋದ್ ನಿನ್ ಚೀಲ ಮತ್ತೆ ವಾಪಸ್ ಬರೋದಿಲ್ಲ. ನಾನ್ ನಿನ್ನ ಸವಿದ ರುಚಿ ಯಾವತ್ತೂ ಮರೆಯಕ್ಕಾಗಲ್ಲ. ಬಾಯ್. ಸಿಂಹಾದ್ರಿ, ಹೀರೋಯಿಸಂ ತೋರ್ಸ್ಬೇಡ. ಎಲ್ ನೋಡು. ವೆಂಕಟ್ರಾಮ್, ಹತ್ರ ಬರಬೇಡಿ. ನೋ, ನಾನ್ ಶ್ರೀರಾಮನೂ ಅಲ್ಲ, ಶ್ರವಣ್ ಕುಮಾರ್ನೂ ಅಲ್ಲ. ಅಯ್ಯೋ, ಏಯ್ ಹೀರೋ, ಏನೇ ಆದ್ರೂ ಆ ಮಗು ನನಗ್ ಬೇಕು. ಅದನ್ನ ನನಗ್ ಕೊಟ್ರೆ ನಾನು ಇವರಿಬ್ಬರನ್ನ ಜೀವ ಸಹಿತ ಬಿಡ್ತೀನಿ. ನಿನಗೆ 1 ಗಂಟೆ ಟೈಮ್ ಕೊಡ್ತೀನಿ. ನಾನು ಇವರಿಬ್ಬರ ಜೊತೆ ಜಕ್ಕೂರ್ ಕೆರೆ ಹತ್ರ ಕಾಯ್ತಾ ಇರ್ತೀನಿ. ಅಷ್ಟಲ್ಲಿ ನೀ ಬಂದ್ಬಿಡ್ಬೇಕು. 60 ನಿಮಿಷದೊಳಗೆ ನೀ ಬರ್ಲಿಲ್ಲ ಅಂತಂದ್ರೆ 61ನೇ ನಿಮಿಷ ಇವರಿಬ್ರು ಹೆಣವಾಗ್ಬಿಡ್ತಾರೆ. ನೋ ಬಾಲೀಸ್, ನೋ ಬಾಡಿ ಗಾರ್ಡ್ಸ್. ನಿನ್ ಕರುಳಿನ ಕುಡಿ ಜೊತೆ ನೀನೊಬ್ನೇ ಬರ್ಬೇಕು. ಅಂಕಲ್ ಎತ್ಕೊಳ್ಳಿ, ಹಾಸ್ಪಿಟಲ್. ಮೊದಲು ಅವರಿಬ್ಬರನ್ನ ಅಯೋಗ್ಯ ಕೈಯಿಂದ ಕಾಪಾಡಪ್ಪ. ಏನ್ ಹಾಕಿ ಗೊರ್ರಾಯಿಸ್ತಿದ್ಯಾ? AK-47 ಗನ್ ಹಿಡ್ಕೊಂಡು ಸುತ್ತ ನಿಂತ್ಕೊಳ್ಳೋ ಬಾಡಿ ಗಾರ್ಡ್ಸ್ ಜೂನಿಯರ್ ಆರ್ಟಿಸ್ಟ್ ಇಲ್ಲೇ 10 ಸೆಟ್ ನಲ್ಲೋ, ಹಳೆ ಫ್ಯಾಕ್ಟ್ರಿನಲ್ಲೋ ಅಥವಾ ಬೂತ್ ಬಂಗ್ಲೆಲ್ಲೋ ಖಾಲಿ ರಟ್ಟಿನ ಬಾಕ್ಸು, ಹಳೆ ಡ್ರಮ್ಸ್ ಜೊತೆ ಹಿಡ್ದೆ ಕ್ಲೈಮ್ಯಾಕ್ಸ್ ನ ಔಟ್ಡೋರ್ ನಲ್ಲಿಟ್ಟು ನಾನೊಬ್ನೇ ನಿಂತ್ಕೊಂಡಿದ್ದೀನಲ್ಲ ಅಂತ ವಿಚಿತ್ರವಾಗಿ ನೋಡ್ತಿದ್ಯಾ? ಇದು ನನ್ನ ಸ್ಟೈಲ್. ಹಾಯ್ ಫ್ರೆಂಡ್ಸ್. ಏಯ್, ನಮಗೂ ಈ ವಿಷಯಕ್ಕೂ ಸಂಬಂಧ ಇಲ್ದಿದ್ಮೇಲೆ ನಮ್ಮನ್ನ ಯಾಕೆ ಗೋಳಿಕೋತಾ ಇದ್ಯಾ? ನಿನ್ ಸೇಡ ಸಿಂಹಾದ್ರಿ ಮೇಲ್ ತಾನೆ? ಕರೆಕ್ಟ್. ಸಿಂಹಾದ್ರಿ ಹೀರೋ ತಾನೆ. ಹೀರೋಯಿಸಂ ತೋರ್ಸಕ್ ಅವನು ಆ ಮಗುನ್ ತಂದ್ಕೊಟ್ಟು ನಿಮ್ಮನ್ ಬಿಡಿಸ್ತಾನೆ. ಆಮೇಲೆ ಆ ಮಗುನ ಭವಬಂಧನದಿಂದ ದೂರ ಮಾಡ್ತೀನಿ. ಆ ಮಗು ಸಿಂಹಾದ್ರಿದಲ್ಲ, ನಂದು. ಆ ಮಗು ನಿಂದ ಸಿಂಹಾದ್ರಿದಲ್ವಾ? ದೇವರಾಣಿಗೂ ಆ ಮಗು ನಂದೆ. ಆಗಿರ್ಲಿ, ನಿಂದೆ ಆಗಿರ್ಲಿ. ಆ ಮಗುನ್ ತಂದೆ ಸಿಂಹಾದ್ರಿ ತಾನೆ. ಆ ಮಗು ಬದುಕಿದ್ರೆ ಪ್ರಾಣೇಶ್ ರಾಯರ ಕೋಟ್ಯಾಂತರ ರೂಪಾಯಿ ಆಸ್ತಿ ನನಗ್ ಸೇರ್ದೆ ಮಗುಗ್ ಸೇರ್ಲಿ ಅಂತ ಬಿಲ್ ಮಾಡಿದೆ. ಆ ಮಗುನೇ ಸಾಯಿಸ್ಬಿಟ್ರೆ ನನ್ ಕೆಲಸ ಮುಗ್ದೋಗ್ಬಿಡುತ್ತೆ. ಆಮೇಲೆ ನಾನು ನಿಮ್ಮನ್ನ ಬಿಟ್ಬಿಡ್ತೀನಿ. ನೀವು ನಿಮ್ ಗಂಡ ಸೇರಿ ಇನ್ನೊಂದ್ ಮಗುಗ್ ಟ್ರೈ ಮಾಡಿ. Cheers. ನೀನ್ ಹೇಳ್ದಾಗೆ ಮಗುನ್ ಕರ್ಕೊಂಡ್ ಬಂದಿತ್ತು.
ಮುಂದಿನ ಡೈಲಾಗ್ ನಾನು ಹೇಳ್ತೀನಿ. ಮೊದ್ಲು ಇವ್ರಿಬ್ಬರನ್ನ ಬಿಟ್ಟು ಕಳಿಸು, ಆಮೇಲೆ ಮಗುನ್ ಕೊಡ್ತೀನಿ ಅಂತೀಯಲ್ಲ, ಆಯ್ತು. ಇವರಿಬ್ರು ನಿನ್ನ ಹತ್ರ ಬರೋದ್ರಲ್ಲಿ ಆ ಮಗುನ ನನ್ನ ಹತ್ರ ಎಸೆಬೇಕು. ಮಗು ಕಾರಲ್ಲಿದೆ, ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ.
ಆ.